ಶರಣರ ವಚನಗಳನ್ನು ನಾವು ದರ್ಶನ ಮಾಡಿಕೊಳ್ತಾ ಇದ್ದೇವೆ. ಎಷ್ಟು ದರ್ಶನ ಮಾಡಿಕೊಳ್ತೇವೆ ಅಷ್ಟು ಮರ್ಕೊಂತ ನಾವು ಹೊಂಟೀವಿ. ಹೆಂಗಾಗೈತಿ ಮನುಷ್ಯನ ಬದುಕು ಅಂದ್ರೆ ಮುಂದ ಸುಂದರವಾದ ರಂಗೋಲಿ ಹಾಕೋದು, ಮುಂದ ಚಲೋ ರಂಗೋಲಿ ಹಾಕೋದು. ಅವ್ರು ಹಕ್ಕೊಂತ 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 ಮುಂದೆ ಹೋದಂಗೆಲ್ಲ ಹಿಂದಿನ ಸೆರಗ ಆ ರಂಗೋಲಿಯನ್ನು ಅಳಕಿಸ್ಕೊಂತ 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 ಬರ್ತದೆ. ಮುಂದ ಪಾಠ, ಹಿಂದಿಂದ ಸಪಾಟ. ಮುಂದೇನು ಪಾಠ ಮಾಡ್ತೀವಿ ಎಲ್ಲ ಕೇಳೋದು, ಕೇಳಿದ್ದನ್ನ ಈ ಕಡೆ ಬಿಟ್ಟು ಎದ್ದು ಬಿಡೋದು. ಯಾರು ಕೇಳ್ತಾರೆ, ಕೇಳಿದ್ದನ್ನ ಜೀವನದಲ್ಲಿ ಯಾರು ಅಳವಡಿಸ್ಕೊಳ್ತಾರೆ ಅವರು ಯೋಗ್ಯರಾಗ್ತಾರೆ. ಹಮ್ಮಿಂಗ್ ಆಕೈತಿ ನೋಡಿ, ಯಾಕೋ ಕಡಿಮೆ. ಯಾರು ಕೇಳಿದ್ದನ್ನ ಬದುಕಿನೊಳಗೆ ಅಳವಡಿಸ್ಕೊಳ್ಳೋದಿಲ್ಲ ಅವರು ಅಯೋಗ್ಯರಾಗ್ತಾರೆ. ನಾವೆಲ್ಲರೂ ಯೋಗ್ಯರಾಗಬೇಕು. ಯೋಗ್ಯರಾದ್ವಿ ಅಂದ್ರೆ ಭಗವಂತ ನಮ್ಮನ್ನು ಬಹಳ ಪ್ರೇಮದಿಂದ ಒಪ್ಪಿಕೊಳ್ತಾನೆ. ಅಯೋಗ್ಯರಾದ್ರೆ ಭಗವಂತನೂ ಒಪ್ಪೋದಿಲ್ಲ. ನಾವು ಬದುಕುವಂತ ವಾತಾವರಣ ಅದು ಸಹಿತ ನಮ್ಮನ್ನು ಒಪ್ಪೋದಿಲ್ಲ. ಒಂದು ಊರಾಗ ಒಬ್ಬವನು 3 ಗೊಂಬೆ ಮಾರಾಟ ಮಾಡಕ್ ಬಂದಿದ್ದ. ಗೊಂಬೆ ಮಾರಾಟ ಮಾಡಕ್ ಬಂದಿದ್ದ. ಗೊಂಬೆಯನ್ನ ಮಾರಾಟ ಮಾಡಿಕೊಂತ ಯಾವಾಗ ಬಂದ, ಆ ಗೊಂಬೆಗಳಲ್ಲಿ 3 ಗೊಂಬೆ ವಿಶೇಷವಾದ ಗೊಂಬೆಗಳಿದ್ದು. 3 ಗೊಂಬೆ. ಆ 3 ಗೊಂಬೆಗಳ ಬೆಲೆ ಬೇರೆ 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 ಇತ್ತು. 1ನೇ ಗೊಂಬೆಯ ಬೆಲೆ 25,000, 2ನೇ ಗೊಂಬೆಯ ಬೆಲೆ 50,000, 3ನೇ ಗೊಂಬೆ ಬೆಲೆ 1,00,000 ಇತ್ತು. ನೋಡಾಕ ಎಲ್ಲಾ ರೀತಿ ಎಲ್ಲಾ ತರನಾಗಿ ಒಂದೇ ಇತ್ತು ಆ ಗೊಂಬೆ. ಗೊಂಬೆ 25,000, 50,000, 1,00,000 ಗೊಂಬೆಗಳಿದ್ವಲ್ಲ, ನೋಡಲಿಕ್ಕೆ ಅದರ ಬಣ್ಣ, ಅದರ ಆಕಾರ, ಅದು ಎಲ್ಲದೂ ಒಂದೇ ತರ ಇತ್ತು. ಗೊಂಬೆಯನ್ನ ಮಾರಾಟ ಮಾಡಕ್ ಬಂದಿರುವಂತ ಆ ವ್ಯಕ್ತಿಯನ್ನ ಕರೆದು ಕೇಳ್ತಾರೆ, ಗೊಂಬೆ ಹೆಂಗೊಂದಪ್ಪ? ಒಬ್ಬನು ತಗೊಳಕ್ ಹತ್ತಿದ. ಗೊಂಬೆಯನ್ನ ಮಾರಾಟ ಮಾಡುವಂತ ವ್ಯಕ್ತಿ ಬಂದು ಯಾವಾಗ ಗೊಂಬೆಯ ಬುಟ್ಟಿಯನ್ನು ಇಳಿಸಿ ಗೊಂಬೆ ಮಾರಾಕ್ ಹತ್ತಿದ, ಒಂದೊಂದ ಗೊಂಬೆಯ ರೇಟನ್ನ ಹೇಳಾಕತ್ತಿದ. ಅವನಂತಾನ, ಈ ಗೊಂಬೆಯ ಬಣ್ಣ ಬೇರೆ ಇಲ್ಲ, ಗೊಂಬೆಯ ಕೈಗಳು ಬೇರೆ ಇಲ್ಲ, ಗೊಂಬೆಯೂ ಸಹಿತ ಒಂದೇ ತರನಾಗ್ಯದಾವ, ಸಮರೀತಿಯೊಳಗದಾವ, ಆದ್ರೂ ಸಹಿತ ಬೆಲೆ ಯಾಕ ಹೆಚ್ಚು ಕಡಿಮೆ ಐತಿ? ಅವಾಗ ಅವನು ಹೇಳ್ತಾನ, 1ನೇ ಗೊಂಬೆಯ ಬೆಲೆ 25,000 ಅನ್ನಲ್ರಿ, ಬಣ್ಣ ನೋಡಕ್ ಒಂದ ತರ ಇರಬಹುದು, ಎತ್ತರದೊಳಗೂ ಸಹಿತ ಸಮಸ್ಥಿತಿಯೊಳಗಿರಬಹುದು, ಎಲ್ಲದೂ ಒಂದ ತರ ಐತಿ. ಆದ್ರ ಆ ಗೊಂಬೆಯೊಳಗೆ ಒಂದು ವಿಶೇಷತೆ ಐತಿ. ಏನದು? ಎಲ್ಲ ಗೊಂಬೆಗಳಂತೆ ಆ ಗೊಂಬೆ ಇಲ್ಲ, ಅದಕ್ಕಾಗಿ ಅದರ ಬೆಲೆ 25,000. ಹಾಗಾದ್ರೆ ಅದರ ವಿಶೇಷತೆ ಏನು? ಏನಿಲ್ಲ, ಒಂದು ಕಡ್ಡಿ ತಗೊಳ್ರಿ ಸರ, ಈ ಕಿವಿಯೊಳಗೆ ಹಾಕ್ರಿ, ಅದು ಈ ಕಡೆ ಬರ್ತದೆ. ಹೌದಪ್ಪ, ಈ ಕಿವಿಯೊಳಗೆ ಹಾಕಿದ್ರಿ ಈ ಕಡೆ ಬರ್ತದೆ, ಅದಕ್ಕಾಗಿ 25,000 ರೂಪಾಯಿ ಏನೋ? ಹೌದ್ರಿ, ಅದು ಒಂದು ವಿಶೇಷತೆಯಿಂದ ಕೂಡಿದೆಯಲ್ಲ ಗೊಂಬೆ. ಯಾವ ಗೊಂಬೆಗಳಲ್ಲಿಯೂ ಸಹಿತ ಕಡ್ಡಿಯನ್ನು ಹಾಕಿದ್ರೆ ಹೊರಗೆ ಬರೋದಿಲ್ಲ, ಕಡ್ಡಿನೇ ಹೋಗೋದಿಲ್ಲ. ಆದ್ರೆ ಈ ಗೊಂಬೆಗೆ ಈ ಕಡೆ ಹಾಕಿದ್ರಿ, ಈ ಕಿವಿಯೊಳಗೆ ಹಾಕಿದ್ರಿ ಈ ಕಿವಿಯೊಳಗೆ ಬರ್ತದೆ, ಇದಕ್ಕೆ 25,000. ಮತ್ತು 50,000 ಗೊಂಬೆಯನ್ನು ವಿಶೇಷತೆಯಿಂದ ಕೂಡಿದೆ. 50,000 ಗೊಂಬೆಯೊಳಗ ಈ ಕಡೆ ಕಡ್ಡಿ ಹಾಕಿದ್ರೆ ಅದು ಈ ಕಡೆ ಬರಲ್ರಿ, ಅದು ಈ ಕಡೆ ಕಡ್ಡಿ ಹಾಕಿದ್ರೆ ಅದು ಬಾಯಿಯೊಳಗೆ ಬರ್ತದ, ಅದಕ್ಕೆ 50,000. 1ನೇ ಗೊಂಬೆದು ಈ ಕಡೆ ಕಿವಿಯೊಳಗೆ ಬರ್ತದ, 25,000. 2ನೇ ಗೊಂಬೆದು
ಈ ಕಡೆ ಕಡ್ಡಿ ಹಾಕಿದ್ರೆ ಬಾಯೊಳಗೆ ಬರ್ತದ, ಇದಕ್ಕೆ 50,000. ಮತ್ತು ಮೂರನೇ ಗೊಂಬಿಗೆ 1,00,000 ಅಂತೀಯಲ್ಲ, ಅದರದ್ದೇನು ವಿಶೇಷತೆ ಅಂತ ಕೇಳಿದ್ರೆ ಅವನು ಹೇಳ್ತಾನೆ, ಒಂದು ಕಡೆ ಕಡ್ಡಿಯನ್ನು ಹಾಕಿದ್ರೆ ಆ ಕಡ್ಡಿ ಈ ಕಡೆ ಬರೋದಿಲ್ಲ, ಬಾಯೊಳಗೆ ಬರೋದಿಲ್ಲ, ಆ ಕಡ್ಡಿ ನೆತ್ತಿಯೊಳಗೆ ಬರ್ತದ, ಅದಕ್ಕೆ 1,00,000 ಅಂತ ಹೇಳ್ತಾನೆ ಆ ವ್ಯಕ್ತಿ. ಎದಕ್ಕೆ ಹೊಡೆದ್ರಿ ಚಪ್ಪಾಳಿ? ಹೊಡಿ ಅಂದರ್ ಬರ್ರಿ ಅಜ್ಜರ ಹೊಡೆದು ಬಿಡ್ತೀವಿ. ಅರ್ಧ ಮರ್ಧ ಅಂತಾರಲ್ಲ ಹಿಂಗ. ಎಷ್ಟು ವಿಶೇಷ ಐತಿ ಮಂದಿ ಅಂದ್ರ ಪೂರ್ಣ ತಿಳ್ಕೊಳಂಗಿಲ್ಲ, ಅರ್ಧ ಮರ್ಧ ತಿಳ್ಕೊಳ್ಳೋದದ, ಹುರ್ರಿ ಅಂತ ಚಪ್ಪಾಳಿ ಹೊಡೆಯೋದದ. ಹೆಂಗೈತಿ ನಿಮ್ಮ ಮಂದಿ ಅಂದ್ರೆ ಹೇಳ್ತೀನಿ, ನೋಡಕಟ್ಟ ಭಾಳ ಜ್ಞಾನಿಗಳನ್ನಂಗೆ ಕಾಣ್ತೀರಿ. ಒಬ್ಬ ಪೊಲೀಸ ನೌಕರಿ ಮಾಡಾಕತ್ತಿದ್ದ, ಕಾನ್ಸ್ಟೇಬಲ್ ಆಗಿದ್ದ. ಅವನಿಗೆ ಹವಾಲ್ದಾರ್ ಪೋಸ್ಟ್ ಬಂದಿತ್ತು. ಪೋಸ್ಟ್ ಬಂದಾಗ ಅವ ಅಂತನ, ಇನ್ನೊಂದು 2 ದಿನದಾಗ ನಾ ಹವಾಲ್ದಾರ್ ಆಗ್ತೀನಿ, ಪ್ರಮೋಷನ್ ಸಿಗ್ತದ. ಅದಕ್ಕೆ ಖುಷಿ ಅಂತ ಹೋಗಿ ಹೆಂಡತಿಗೆ ಪೇಡೆ ಕೊಟ್ಟವ, ನಾ 2 ದಿನಕ್ಕೆ ಹವಾಲ್ದಾರಕ್ಕೆ ಪ್ರಮೋಷನ್ ಬರ್ತದ, ತಗೋ ಪೇಡೆ ಅಂದವ. ಆದ್ರೆ ಆ ಪೊಲೀಸರಿಗೆ ಒಂದು ಕಾಯ್ದಾ ತಂದಿದ್ರು ಅವರು, ನೀ ಹವಾಲದಾರ ಆಗಬೇಕು, ಪ್ರಮೋಷನ್ ಆಗ್ಬೇಕಂದ್ರೆ ಒಬ್ಬ ಕಳ್ಳದಾನ ಊರಾಗ, ಅವನು ಹಿಡ್ಕೊಂಡು ಬಂದ್ರೆ ನೀ ಹವಾಲ್ದಾರಕ್ಕೆ. ಅವ ಅಂದು ಏನು ದೊಡ್ಡಾಗದು ಬಿಡ್ರಿ, ಕಳ್ಳನ ಹಿಡ್ಕೊಂಬರೋದು. ಕಳ್ಳನ ಹಿಡ್ಕೊಂಬರಕ್ಕೆ ಹೋದ. ಇವತ್ತೇನು ಮಳೆ ಆಗಿತ್ತಲ್ಲ ನೋಡ್ರಿ, ಎಷ್ಟು ವಿಶೇಷ. ಬಾಗೇವಾಡಿ ಒಳಗೆ ದಿನ ಪ್ರವಚನ 10ಕ್ಕಿಂತ ಮುಂಚೆ ಮಳೆ ಅಕ್ಕದ, ಆಮೇಲೆ ಪ್ರವಚನ ಟೈಮಿಗೆ ನಿಂತು ಬಿಡ್ತದೆ. ನಾನು ಒಂದು ದಿನ ರಜಾ ಮಾಡ್ಬೇಕಂತೀನಿ, ಆದ್ರೆ ಕೇಳವಲ್ದದು, ಆ ಟೈಮಿಗೆ ನಿಂತು ಬಿಡ್ತದೆ. ಬಸವಣ್ಣ ನನ್ನ ಜಯಂತಿಯನ್ನು ಮಾಡಾಕತ್ತಾರಂದ್ರ ಕೇಳಲಿಕ್ಕೆ ಬಂದಿರುವಂಥ ಜನಗಳು ಹಾಗೆ ಕೇಳೋದಲ್ಲ, ಈ ಪುಣ್ಯ ಭೂಮಿಯನ್ನು ಒಂದಿಷ್ಟು ಮಡಿ ಮಾಡಿ ಎಲ್ಲರೂ ಶುದ್ಧ ಭಾವದಿಂದ ಕೇಳಿದರೆ ಅದು ಸಾರ್ಥಕ ಅನ್ನುವಂಥ ಭಾವನೆಯೊಳಗೆ ಮೇಘರಾಜ ಮಳೆ ಆಗುತ್ತೆ. ನೀವು ಸಾಯಂಕಾಲ ಬಂದು ಯಾರು ನೀರು ಚಳೆ ಹೊಡೆದು ಕಸ ಹೊಡೆದು ಯಾರು ಹಾಸ್ತೀರೇನಿಲ್ಲ, ಎಲ್ಲ ಸ್ವಾಮಿಗಳ ಮಾಡ್ಬೇಕು. ಯಾಕೆ ಬಿಡಲಾರ್ದ ಕರ್ಮ ಅವರು. ಎಲ್ಲಿಗೆ ಬಂತ್ರಿ? ಕಳ್ಳ ಹಿಡ್ಕೊಂಡು ಬಂದ್ರೆ ನಿನಗೆ ಪ್ರಮೋಷನ್ ಸಿಗುತ್ತಂದ ಪೊಲೀಸ್ ಅಂತಾನ, ಏನು ದೊಡ್ಡಾಗದು ಹಿಡ್ಕೊಂಡು ಬರೋಣ ಅಂತ ಹೋದ. ಇಡೀ ಬಾಗೇವಾಡಿ ತುಂಬ ತೆರಿಗಿದ. ಒಂದು ಕಡೆ ಕಳ್ಳ ಸಿಕ್ಕ. ಆ ಕಳ್ಳನನ್ನು ಹಿಡ್ಕೊಂಡ ತಕ್ಷಣ ಒಂದು ಕ್ಷಣದೊಳಗೆ ಆಸೆ ಪಡಾಕತ್ತಿದ, ಇನ್ನು ಈ ಕಳ್ಳ ಸಿಕ್ಕ ನನಗೆ ಪ್ರಮೋಷನ್ ಗ್ಯಾರಂಟಿ ಅನ್ಕೊಂತ ಖುಷಿಯೊಳಗ ಅವನು ಹಿಡ್ಕೊಂಡು ಬರುವಾಗ ಮಳೆ ಬಂತು. ಸ್ವಲ್ಪ ಮಳೆ ಬಂತು. ಯಾವಾಗ ಮಳೆ ಬಂತು ಅವಾಗ ಪಕ್ಕದಾಗಿರುವಂಥ ಕಳ್ಳಂತಾನ ಪೊಲೀಸರ ಮಳೆ ಬಂತು. ಏನೋ ಮಗನ, ಪೊಲೀಸರು ಮಾತಾ ಬೇರೆ ರೀ. ಏನೋ ಮಗನ, ನನಗೆ ಕಾಣೋದಿಲ್ಲ, ನನಗೆ ಕಣ್ಣು ಅಲ್ರಿ, ನಿಮಗೂ ಕಾಣ್ತದ ನನಗೂ ಕಾಣ್ತದ, ಆದ್ರೆ ನಿಮ್ಮ ಎಲ್ಲ ಬಟ್ಟೆಗಳು ತೊಯ್ತಾವ್ರಿ ಪೊಲೀಸರ. ದಯವಿಟ್ಟು ಮಳೆ ಬಂದದಲ್ಲ, ನೀವು ಇಲ್ಲೇ ನಿಂತ್ರ ಮನೆಗೆ ಹೋಗಿ ಛತ್ರಿ ತರ್ತೀನಿ ಅಂದವ. ಕೊಡಿ ತರ್ತೀನಿ ಅಂದ. ಯಾವಾಗ ಕೊಡಿ ತರ್ತೀನಿ ಅಂದ ಅವಾಗ ಅವನಂತ ಪೊಲೀಸ್ ಹೋಗಗರ, ಸುಮ್ಮ ಯಾಕೆ ತೊಯ್ಸ್ಕೊಳ್ಳೋದು, ಛತ್ರಿ ತೊಗೊಂಡು ಬಂದೆ ಅಂದ್ರೆ ಇಬ್ರು ಸೇರಿ ಸ್ಟೇಷನ್ಗೆ ಹೋಗೋಣ ಅಂದ. ಕೈ ಬಿಟ್ಟ. ಅವ ಹೋದ, ಅವ ಹೊಳ್ಳಿ ಬರಲೇ ಇಲ್ಲ. ಕೈಯಾಗ ಕಳ್ಳ ಸಿಕ್ಕಾಗ ಕೈ ಬಿಟ್ರೆ ಮತ್ತೆ ಬಂದು ಕೈಯಾಗ ಸಿಗ್ತಾನೇನ್ರಿ? ಅವ ಸಿಗುದು. ಪೊಲೀಸರಿಗೆ ಅನಿಸ್ತು, ಬಂದು ಏನದು ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲಲ್ಲ. ಪ್ರಮೋಷನ್ ಸಿಗ್ತಿತ್ತು, ಅದು ಹೋಯ್ತಲ್ಲ ಹಾಳಾಗಿ, ಕಳ್ಳನನ್ನು ಕೈ ಬಿಟ್ಟೆ ಅಂತ ತಿಳ್ಕೊಂಡು ಮತ್ತೆ ಹೋದ. ಮತ್ತೊಂದು ಸಾರೆ ಬಂತು, ಮತ್ತೆ ಅನೌನ್ಸ್ ಆಯ್ತು, ನೀನು ಮತ್ತೆ ಪ್ರಮೋಷನನ್ನು ಹೊಂದಬೇಕು ಅಂದ್ರೆ ಮತ್ತೆ ಅದೇ ಕಳ್ಳನ ಹಿಡ್ಕೊಂಡು ಬಾ. ಆಯ್ತು, ಈ ಸರಿ ಅವು ಏನಾರ ಆಗಲಿ ಗಟ್ಟಿಗೆ ಹಿಡ್ಕೊಂಡು ಬರೋಣಂತ ಹೋದ. ಸಿಕ್ಕ. ಹಿಡ್ಕೊಂಡು ಬರುವಾಗ ಮತ್ತೆ ಮಳೆ ಬಂತು. ಮಳೆ ಬಂದಾಗ ಅವ ಅಂತಾನ ಕಳ್ಳ, ಸರ ಮತ್ತೆ ಮಳೆ ಬಂತು, ಮತ್ತೆ ಬಟ್ಟೆ ತೊಯ್ತಾವ. ಅದಕ್ಕೆ ಹೋಗಿ ಛತ್ರಿ ತರ್ತೀನಿ ಅಂದ್ರೆ ಪೊಲೀಸನ್ನಂತೆ, ಮಗನ ಹೋದ ಸಲ ಛತ್ರಿ ತರ್ತೀನಿ ಅಂತ ಹೋದಾವ, ಇವತ್ತು ನನ್ನ ಕೈಯಾಗ ಸಿಕ್ಕಿ, ಇವತ್ತು ನೀವು ಹೋಗ್ಬೇಡ, ನೀ ಇಲ್ಲೇ ನಿಂದ್ರು, ನಾ ಹೋಗಿ ಛತ್ರಿ ತರ್ತೀನಿ ಅಂದಂತವ. ಇಷ್ಟು ಅಜ್ಞಾನ. ನಾನು ಹೋಗಿ ಛತ್ರಿ ತಗೊಂಡು ಬರ್ತೀನಿ ಅಂದ್ರೆ ಕಳ್ಳ ಅಲ್ಲೇ ಕಾಯ್ತಿರ್ತಾನನ್ರಿ ನಮಗಾಗಿ? ಇಲ್ಲ.
ನಾವು ಹೇಳುವ ಮಾತುಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. 3 ಗೊಂಬೆಗಳ ವಿಚಾರವನ್ನು ನಾ ಹೇಳಾಕತ್ತಿದ್ನಲ್ಲ. 1ನೇ ಗೊಂಬೆ ಈ ಕಡೆಯಿಂದ ಈ ಕಡೆ, 2ನೇ ಗೊಂಬೆ ಬಾಯೊಳಗೆ ಬರ್ತಿತ್ತು ಕಡ್ಡಿ, 3ನೇ ಗೊಂಬಿದು ನೆತ್ತಿ ಒಳಗೆ ಹೋಗ್ತಿದ್ದು. ಯಾಕೆ ಹೇಳಿದೆ ಅಂದರೆ, ನೀವೆಲ್ಲ ಗೊಂಬೆಗಳಿದ್ದಂಗ, ನೀವೆಲ್ಲ ಗೊಂಬೆಗಳಿದ್ದಂಗ. ಇಲ್ಲಿ ಕೇಳಿರುವ ವಚನ ಚಿಂತನ ಪ್ರವಚನವನ್ನ ಕೇಳಿ ಈ ಕಡೆಯಿಂದ ಈ ಕಡೆ ಬಿಟ್ರಿ ಅಂದ್ರೆ ನಿಮ್ಮ ಬೆಲೆ 25,000. 25,000. ಅದೇ 2ನೇ ಗೊಂಬೆಯ ಬೆಲೆ ನಿಮಗೆ ಬರಬೇಕು ಅಂದ್ರೆ ಈ ಕಡೆ ಹಾಕಿದ್ರೆ ಬಾಯೊಳಗೆ ಬಂದು ನೀವು ಹೋಗಿ ಇಲ್ಲಿದನ್ನ ಬೇರೆಯವರಿಗೆ ಹೇಳಿದ್ರಿ ಅಂದ್ರೆ ಅದಕ್ಕೆ ನಿಮಗೆ 50,000 ಬೆಲೆ. ಇನ್ನು 3ನೇ ಗೊಂಬೆ ನೀವೇನು ಕೇಳಿರ್ತೀರಲ್ಲ, ಕೇಳಿದ್ದನ್ನ ಹೇಳೋದು ಬೇಡ, ಬಿಡೋದು ಬೇಡ, ನಿಮ್ಮ ನೆತ್ತಿಗೆ ಏರಿಸಿಕೊಂಡು ನಿಮ್ಮ ಬದುಕಿನೊಳಗೆ ಸುಂದರವಾದ ಕ್ಷಣಗಳನ್ನು ಕಳೆದ್ರಿ ಅಂದ್ರೆ ನಿಮಗೆ ಬೆಲೆ 1,00,000. ಅದರಂತೆ ನೀವು ಭಗವಂತನಿಗೆ, ಬಸವಣ್ಣನಿಗೆ ಭಾಳ ಹತ್ತಿರ ಹಾಕಿರಿ ಅನ್ನೋದಕ್ಕಾಗಿ ನೀವು ಯಾವ ಗೊಂಬೆಗಳಾಗಬೇಕಂದ್ರೆ 3ನೇ ಗೊಂಬೆ ಆಗಬೇಕು. ನಿಮ್ಮ ಜೀವನದೊಳಗೆ ನೀವು ಅಳವಡಿಸ್ಕೊಳ್ಬೇಕು. ಕೇಳಿದ್ದನ್ನು ಬದುಕಿನೊಳಗೆ ತಿಳ್ಕೊಂಡು ನಡಿಬೇಕು. ಅದಕ್ಕೆ ಏನು ಕೇಳ್ತೀವಿ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅಂದಾಗ ಮಾತ್ರ ಬದುಕು ಸಾರ್ಥಕ. ಮನುಷ್ಯನಿಗೆ ದುಃಖ ಅನ್ನೋದು ಬರುತ್ತದೆ. ದುಃಖ, ಆ ದುಃಖ ಯಾವುದರಿಂದ ಬರುತ್ತದೆ? ಯಾವುದರಿಂದ ಬರುತ್ತದೆ? ಆಸೆ. ಖರೆ ಆಯ್ತು. ಭಗವಾನ್ ಬುದ್ಧ ಮೊಟ್ಟ ಮೊದಲು ಒಂದು ರಾಜ್ಯದ ಅರಸ ಸಿದ್ಧಾರ್ಥ. ಆ ಸಿದ್ಧಾರ್ಥ ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ತನ್ನ ಅರಮನೆಯನ್ನು ತ್ಯಜಿಸಿ ಹೊರಟ. ಯಾವುದಕ್ಕಾಗಿ? ಯಾವುದನ್ನು ಹುಡುಕುವುದಕ್ಕಾಗಿ ತನ್ನ ಅರಮನೆಯನ್ನು ಬಿಟ್ಟ? ಆತ ಮಹಾರಾಜನಾಗಿದ್ದಾಗ ಸದಾಕಾಲ ಬುದ್ಧನ ತಲೆಯೊಳಗೆ ಏನು ಕಾಡ್ತಿತ್ತು ಅಂದರೆ, ಸಿದ್ಧಾರ್ಥನ ತಲೆಯೊಳಗೆ ಒಂದು ಪ್ರಶ್ನೆ ಉತ್ಪತ್ತಿಯಾಗಿತ್ತು. ಎಲ್ಲರೂ ಸಹಿತ ಬದುಕ್ತಾರೆ, ಆದರೆ ಎಲ್ಲರ ಬದುಕು ದುಃಖದಿಂದ ಕೂಡಿರ್ತೈತಿ. ಯಾಕ? ಆತ ಹುಡುಕ್ತಾ ಹುಡುಕ್ತಾ ಹೊರಟ. ದುಃಖಕ್ಕೆ ಮೂಲ ಕಾರಣ ಯಾವುದು ಅನ್ನೋದನ್ನ ತಲೆಯೊಳಗೆ ಪ್ರಶ್ನೆಯನ್ನು ತಂದುಕೊಂಡ. ದಿನನಿತ್ಯ ಹುಡುಕಾಕ್ ಹೊರಟ. ಸುಮಾರು 12 ವರ್ಷಗಳ ಪರ್ಯಂತರ ಬೋಧಿ ವೃಕ್ಷದ ಕೆಳಗೆ ಕುಳಿತುಕೊಂಡು ಬುದ್ಧ ತಪಸ್ಸನ್ನು ಆಚರಿಸಿದ. ತಲೆಯೊಳಗೆ ಒಂದೇ ಒಂದು ಪ್ರಶ್ನೆ, ಯಾವುದರಿಂದ ದುಃಖ ಮನುಷ್ಯನಿಗೆ ಬರ್ತದೆ, ಯಾವುದರಿಂದ ದುಃಖ ಮಾನವನಿಗೆ ಬರ್ತದ ಅಂತ ತಿಳ್ಕೊಂಡು ಒಂದೇ ಒಂದು ಪ್ರಶ್ನೆಯನ್ನು ಇಟ್ಕೊಂಡು ಬುದ್ಧ 12 ವರ್ಷ ಅನುಷ್ಠಾನಗೈದ. ಕೊನೆಗೆ ಆ ಬುದ್ಧನಿಗೆ ಅರ್ಥವಾಯಿತು, ಈ ದುಃಖಕ್ಕೆ ಕಾರಣ ಯಾವುದು ಅಂದ್ರೆ ಆತ್ನೇ ಹೇಳ್ತಾನೆ, ಆಸೆಯೇ ದುಃಖಕ್ಕೆ ಮೂಲ ಕಾರಣ. ಆಸೆ. ಈ ಆಸೆ ಅನ್ನೋದನ್ನು ಬಿಡಬೇಕಂತ. ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಇದೆ. ಆಸೆಯನ್ನು ಬಿಟ್ಟು ಬದುಕಿದ್ರೆ ಮಾತ್ರ ದೇವರ ಒಲುಮೆ ಆಗ್ತದೆ. ಅದಕ್ಕೆ ಅಲ್ಲಮರು ಬರೀತಾರ, ಆಸೆಗಾಗಿ ಸತ್ತವರು ಕೋಟಿ ಕೋಟಿ, ಆಮಿಷಕ್ಕಾಗಿ ಸತ್ತವರು ಕೋಟಿ ಕೋಟಿ, ಹೆಣ್ಣು ಹೊನ್ನು ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ, ಗುಹೇಶ್ವರ ನಿನಗಾಗಿ ಸತ್ತವರನ್ನು ಒಬ್ಬರನ್ನು ಕಾಣೆ ಅಂತ ಅಲ್ಲಮರು ಬರೀತಾರ. ಆಸೆ, ಆಸೆ ಬಹಳ ಕೆಟ್ಟದ್ದಂತ. ಅದಕ್ಕೆ ಅವ್ರು ಇನ್ನೊಂದು ವಚನ ಹೇಳ್ತಾರ, ಆಸೆ ಎಂಬ ಕೂಸ ನೆತ್ತಲು ರೋಷವೆಂಬ ತಾಯಿ ಅಡ್ಡ ಬಂದಿಪ್ಪಳು ನೋಡಯ್ಯ. ಎಷ್ಟು ಚಲೋ ಮಾತು ಹೇಳ್ತಾರೆ ನೋಡ್ರಿ ಅಲ್ಲಮರು. ಆಸೆ ಎಂಬ ಕೂಸ ನೆತ್ತಲು ರೋಷವೆಂಬ ತಾಯಿ ಅಡ್ಡ ಬಂದಳು ನೋಡಯ್ಯ. ಇವೆರಡನ್ನು ಬಿಟ್ಟು ಇವ ಎರಡು ಇರಲಾರ್ದಂಥ ಒಂದು ಕೂಸದ. ಆ ಕೂಸ ನೆತ್ತಿ ನೀನು ಆಡಿಸಿದೆಯಾದರೆ ನಿನ್ನಂತ ನಿಜ ಲಿಂಗಕ್ಕೆ ಮತ್ತೊಬ್ಬರಿಲ್ಲ ಗುಹೇಶ್ವರ ಲಿಂಗದಲ್ಲಿ ಅಂತಾರ ಅಲ್ಲಮರು. ಈ ಆಸೆ ಅನ್ನುವಂಥ ಕೂಸನ್ನು ಎತ್ಕೊತ್ತಿಲ್ಲಪ್ಪ, ಆ ಆಸೆ ಅನ್ನುವಂಥ ಕೂಸು ಬೇಡ, ರೋಷ ಅನ್ನುವಂಥ ಕೂಸು ಬೇಡ. ಆಸೆ ಅನ್ನುವಂಥ ಕೂಸನ್ನು ನೀ ಎತ್ಕೊಂಡಿ ಅಂದ್ರೆ ಆ ಕೂಸಿನ ತಾಯಿ ಯಾರು ಅಂದ್ರೆ ರೋಷ, ಸಿಟ್ಟು. ಆ ಸಿಟ್ಟು ಬಂದು ಅಡ್ಡ ನಿಲ್ತದ. ಅದಕ್ಕೆ ಆಸೆನೂ ಬಿಡು, ರೋಷನೂ ಬಿಡು, ಎಲ್ಲ ಬಿಟ್ಟು
ಇನ್ನೊಂದು ಕೂಸೈತಪ್ಪ, ಆ ಕೂಸನ್ನು ನೀ ಎತ್ಕೊಂಡು ಆಡಿಸಿದ್ರೆ ಆತನೇ ಲಿಂಗೈಕ್ಯ ಕಾರಣ ಗುಹೇಶ್ವರ ಅಂತ ತಿಳ್ಕೊಂಡು ಅಲ್ಲಮರು ಬರೀತಾರೆ. ಜೀವಾತ್ಮ ಪರಮಾತ್ಮ ಇವರಿಬ್ಬರ ನಡುವೆ ಅಡ್ಡಗೋಡೆ ಯಾವುದು ಅಂದರೆ ಆಸೆ. ಅಡ್ಡಗೋಡೆ, ಆಸೆ ಅನ್ನುವಂಥ ಅಡ್ಡಗೋಡೆಯನ್ನು ನೀನು ತೆಗೆದು ಬಿಟ್ರೆ ನೀನು ಸದಾಕಾಲ ಜೀವಾತ್ಮ ಇದ್ದವನು ಪರಮಾತ್ಮನಾಗಲಿಕ್ಕೆ ಸಾಧ್ಯ. ಪರಮಾತ್ಮನಾಗಲಿಕ್ಕೆ ಸಾಧ್ಯ. ನಿನ್ನ ನೀನು ಅರಿತವನೇ, ತನ್ನ ತಾನು ಅರಿತವನೇ ತಾನೇ ದೇವರು ನೋಡ ಅನ್ನುವಂಗ ನಿನ್ನ ನೀನು ತಿಳ್ಕೊಳ್ಬೇಕು. ನೀನು ಮತ್ತು ಪರಮಾತ್ಮ ಬೇರೆ ಅನ್ನುವಂಥ ಭಾವ ನಿನ್ನಲ್ಲಿ ಯಾಕೆ ಬರ್ತೈತೆ ಅಂದ್ರೆ ನಿನ್ನ ಜೀವಾತ್ಮರಲ್ಲಿ ಆಸೆ ಅನ್ನುವಂಥದ್ದು ಇರ್ತದೆ. ಅದಕ್ಕೆ ಅವರು ಆಸೆಗೆ ಬೆನ್ನು ಹತ್ತಿದ್ದಕ್ಕಾಗಿ ಅವರು ದೇವರಾಗಕ್ಕೆ ಸಾಧ್ಯ ಇಲ್ಲ. ತಾಯಿಗೆ ಮತ್ತು ಕೂಸಿಗೆ ಹೋಲಿಕೆ ಮಾಡ್ತಾರೆ ಅಲ್ಲಮರು. ಆಸೆ ಅನ್ನುವಂಥ ಮಗ ಉತ್ಪತ್ತಿಯಾದಾಗ, ಆಸೆ ಅನ್ನುವಂಥ ಕೂಸನ್ನು ಎತ್ಕೊಂಡು ಆಡಿಸುವಾಗ ರೋಷ ಅನ್ನುವಂಥ ತಾಯಿ ಬಂದು ಅಡ್ಡ ನಿಂದಿರ್ತಾಳಪ್ಪ. ಅದಕ್ಕೆ ಆಸೆ ಅನ್ನುವಂಥ ಕೂಸನ್ನು ಎತ್ಕೋಬೇಡ ಅಂತಾರ ಅಲ್ಲಮರು. ಹಾಗಾದರೆ ಆಸೆ ರೋಷ ಇವೆರಡನ್ನು ಬಿಟ್ಟು ಮತ್ತೊಂದು ಕೂಸದಲ್ಲ, ಅದು ಯಾವ ಕೂಸು ಅಂದರೆ ಅಲ್ಲಮರ ಅಭಿಪ್ರಾಯದಂತೆ ಭಕ್ತಿ ಅನ್ನುವಂಥ ಕೂಸನ್ನು ಎತ್ಕೊಂಡಿ ಅಂದ್ರೆ ನಿನಗೆ ಭಗವಂತ ಒಲುಮೆ ಆಗ್ತದೆ, ಭಗವಂತನ ಆಶೀರ್ವಾದವಾಗ್ತದೆ, ಭಗವಂತನ ಸನ್ನಿಧಾನದೊಳಗೆ ನೀ ಸದಾ ಕಾಲ ಶಾಶ್ವತವಾಗಿ ಉಳಿತಿ ಅಂತಾರ ಅಲ್ಲಮರು. ಅದಕ್ಕೆ ನಮ್ಮಲ್ಲಿ ಆಸೆಯ ಸ್ವಭಾವ ಇರಬಾರದು, ಆಸೆ ನಮ್ಮಲ್ಲಿ ಬರಬಾರದು. ಆಸೆಯೇ ದಾಸತ್ವ, ನಿರಾಸೆ ಈಶತ್ವ ಅಂತಾರ ದಾಸರು. ಆಸೆ ಮಾಡಿದೆ ಅಂದ್ರೆ ನೀ ದಾಸನಾಗಿ ಬಿಡ್ತಿ. ಆಸೆಗೆ ಬೆನ್ನು ಹತ್ತಿದೆ ಅಂದ್ರೆ ನೀ ದಾಸನಕ್ಕಿ. ಆಸೆ ಅನ್ನೋದನ್ನು ಬಿಟ್ಟಿ ಅಂದ್ರೆ ನೀನೇ ಈಶ್ವರನಕ್ಕಿ ಅಂತಾರವ್ರು. ಅದಕ್ಕೆ ನಾವು ಈಶ್ವರರಾಗಬೇಕು ಅಂದರೆ ನಮ್ಮಲ್ಲಿ ಆಸೆ ರೋಷಗಳು ಇರಬಾರ್ದು, ಅವು ಎರಡನ್ನೂ ಬಿಡಬೇಕಂತೆ. ಕಬೀರ್ ದಾಸ್ ಹೇಳ್ತಾರೆ, ಜೀವನದಲ್ಲಿ ಆಸೆ ಅನ್ನೋದು ಬರಬಾರ್ದಂತೆ. ಆಸೆ ರೋಷಗಳು ಎರಡೂ ಉತ್ಪತ್ತಿ ಆದರೆ ನಿನ್ನಲ್ಲಿ ಆಸೆ ರೋಷಗಳು ಹುಟ್ಕೊಂಡ್ರ ನೀನು ಮತ್ತೆ ಜನನ ಮರಣದಲ್ಲಿ ದಿನಗಳನ್ನು ಕಳಿಬೇಕಾಗ್ತದ. ಜನನ ಮರಣದಿಂದ ವಿಮುಕ್ತನಾಗಬೇಕು ಅಂದ್ರೆ ನಿನ್ನಲ್ಲಿ ಆಸೆ ಹುಟ್ಟಬಾರ್ದು ಅಂತಾರೆ ಕಬೀರದಾಸರು. ನಿನ್ನಲ್ಲಿ ಆಸೆ ಬರಬಾರ್ದು. ಆಸೆ ಎಷ್ಟು ಕೆಟ್ಟದ್ದಂದ್ರೆ ಈ ಭೂಮಿಯ ಮೇಲೆ ಆಸೆಯನ್ನು ರಕ್ತ ಬೀಜನಿಗೆ ಹೋಲಿಸ್ತಾರೆ. ರಕ್ತ ಬೀಜ ಅಂದ್ರೆ ರಾಕ್ಷಸ, ರಕ್ತ ಬೀಜ ಅಂದ್ರೆ ರಾಕ್ಷಸ. ದೇವಿಯ ಪುರಾಣದಲ್ಲಿ ಬರುವಂತ ರಕ್ತ ಬೀಜನಿಗೆ ಆಸೆಗೆ ಹೋಲಿಸ್ತಾರ. ಯಾಕಂದ್ರ ಒಂದು ಹನಿ ರಕ್ತ ಭೂಮಿಗೆ ಬಿದ್ದರೆ 1000 ಜನ ರಕ್ತ ಬೀಜಾಸುರರು ಉತ್ಪತ್ತಿಯಕ್ಕಿದ್ರಂತ. ಹಂಗ ಮನುಷ್ಯನ ಮನಸ್ಸಿನೊಳಗೆ ಆಸೆ ಅನ್ನೋದು ಒಂದು ಸಾರಿ ಹುಟ್ಟಿತು ಅಂದ್ರ 1000 ಆಸೆಗಳು ಉತ್ಪತ್ತಿ ಅಕ್ಕವ. 1000 ಆಸೆಗಳು ಉತ್ಪತ್ತಿ ಅಕ್ಕವ. ನಾವು ಹುಟ್ಟಿದಾಗಿನಿಂದ ಹಿಡ್ಕೊಂಡು ನಮ್ಮ ಕೈಯೊಳಗೆ ಬಿಸ್ಕತ್ ಕೊಡ್ತಾರ, ನಮ್ಮ ಕೈಯೊಳಗೆ ಚಾಕ್ಲೇಟ್ ಕೊಡ್ತಾರ, ಅವು ಎಲ್ಲವನ್ನ ಕೊಟ್ಟು ಆಸೆಯಿಂದಲೇ ನಮ್ಮನ್ನು ಎತ್ತರನ್ನಾಗಿ ದೊಡ್ಡವರನ್ನಾಗಿ ಮಾಡಿರ್ತಾರೆ ತಂದೆ ತಾಯಿಗಳು. ಹುಟ್ಟಿದಾಗಿನಿಂದ ಹಿಡ್ಕೊಂಡು ಆಸೆಗೆ ಬಲಿಯಾಗಿರ್ತೀವಿ ನಾವು. ಚಾಕ್ಲೇಟ್ ಕೊಡ್ತಾರ, ಬಿಸ್ಕಟ್ ಕೊಡ್ತಾರ, ಬ್ರೆಡ್ ಕೊಡ್ತಾರ, ಎಲ್ಲ ಕೊಟ್ಟು ಆಸೆ ಹಚ್ಚಿ ನಮ್ಮನ್ನು ಬೆಳೆಸಿರ್ತಾರ. ಕೊನೆಗೆ ನಮ್ಮ ಆಸೆ ಏನಾಗ್ತದಂದ್ರೆ ಮದುವೆ ಮಾಡಿಕೊಳ್ಬೇಕು, ಅದು ಒಂದು ಆಸೆನೇ. ಮದುವೆ ಆದಮೇಲೆ ಚಲೋ ಮಕ್ಕಳಿಗೆ ಜನ್ಮವನ್ನು ನೀಡಬೇಕು, ಮಕ್ಕಳನ್ನು ಚಲೋ ಓದಿಸ್ಬೇಕು. ಇವೆಲ್ಲವೂ ಆಸೆಗಳು ಉತ್ಪತ್ತಿ ಆಗ್ತಾವಂದ್ರೆ ಹುಟ್ಟಿನಿಂದ ಹಿಡ್ಕೊಂಡು ನಾವು ಸಾಯುವವರೆಗೂ ಬರೀ ಆಸೆಯೊಳಗನೆ ಬದುಕ್ತೀವಿ. ಅದಕ್ಕೆ ಆಸೆ ಇರಬಾರ್ದಂತೆ. ಒಂದು ಆಸೆ ಏನು ಮಾಡ್ತದಂದ್ರೆ ಅವನಿಗೆ ಬಂಗಾರದ ಆಸೆ ಇರಲಿ, ಭೂಮಿಯ ಆಸೆ ಇರಲಿ, ಹೆಣ್ಣಿನ ಆಸೆ ಇರಲಿ, ಯಾವುದೇ ಆಸೆ ಇದ್ರೂ ಸಹಿತ ಆಸೆ ನಮಗೇನು ಮಾಡ್ತದಂದ್ರೆ ರೋಷವನ್ನು ತರ್ತದಂತೆ, ರೋಷವನ್ನು ತರುತ್ತದೆ. ನಾವು ಯಾವುದನ್ನು ಆಸೆ ಪಟ್ಟು ಖರೀದಿ ಮಾಡ್ತೇವೆ, ಯಾವುದನ್ನು ಆಸೆ ಪಟ್ಟು ಕೊಂಡುಕೊಳ್ತೇವೆ, ಅದು ಸಿಕ್ಕರೆ ಖುಷಿಯಾಗಿರ್ತೀವಿ. ಹೌದಾ? ಏನೋ ಒಂದು ತಗೊಳಕ್ಕೆ ಹೋಗ್ತೀರಿ ಅಂಗಡಿ ಒಳಗೆ, ಆಸೆ ಪಟ್ಟು ತಗೊಳ್ಳುವಾಗ ಅದು ಸಿಕ್ತು ಅಂದ್ರೆ ಭಾಳ ಖುಷಿಯಿಂದ ಇರ್ತೇವೆ. ಅದು ಸಿಗಲಿಲ್ಲ ಅಂದರೆ ನಮ್ಮಲ್ಲಿ ರೋಷ ಬರ್ತದೆ, ಸಿಟ್ಟು ಬರ್ತದೆ. ಸಿಗಲಿಲ್ಲಿದು. ಯಾವಾಗ ಸಿಟ್ಟು ಉತ್ಪತ್ತಿ ಆಗ್ತದೆ ಅವಾಗ ಮನಸ್ಸು ಕೆಟ್ಟು ಅನಾಹುತಗಳು
ಅವಘಡಗಳಾಗ್ತವೆ ಅಂತ ಹೇಳಿಕೊಂತ ಹೋಗ್ತಾರೆ ಶರಣರು. ಅದಕ್ಕಾಗಿ ನಮ್ಮಲ್ಲಿ ಆಸೆ ಅನ್ನೋದು ಹುಟ್ಟಬಾರ್ದು. ಹುಬ್ಬಳ್ಳಿಯೊಳಗ ಒಂದು ಘಟನಾ ನಡೀತದೆ. ತಂದೆ ಏನು ಮಾಡ್ತಾನಂದ್ರೆ ಸುಂದರವಾದ ಒಂದು ಅಲ್ಟೋ ಕಾರು ತಂದಿರ್ತಾನೆ, ಹೊಸ ಆಸೆಯಿಂದ. ಯಾವಾಗ ತಂದೆ ಆಸೆಯಿಂದ ಅಲ್ಟೋ ಕಾರ್ ತಗೊಂಡು ಬಂದ, ತಗೊಂಡು ಬಂದು ಅವ ಏನು ಮಾಡಿದ ಅಂದ್ರೆ ಮನೆ ಮುಂದೆ ನಿಲ್ಲಿಸಿದ. ಹೊಸದು ಆಗ ತಾನೆ ಶೋರೂಮಿನಿಂದ ತೆಗೆದುಕೊಂಡು ಬಂದು ಮನೆ ಮುಂದೆ ನಿಂದಿರಿಸಿ ಸುಂದರವಾಗಿ ಆ ಅಲ್ಟೋ ಕಾರನ್ನು ಪೂಜೆ ಮಾಡಬೇಕು ಅಂತ ಆನಂದದಿಂದ, ಆಸೆಯಿಂದ, ಖುಷಿಯಿಂದ ಪೂಜೆ ಮಾಡಕ್ಕೆ ತಯಾರು ಮಾಡಾಕತ್ತಿದ್ದ. ಹೊಸದಾಗಿರುವಂಥ ಅಲ್ಟೋ ಕಾರನ್ನು ನೋಡಿದ. ಅವನ ಮಗ 7-8 ವರ್ಷದ ಮಗ ಇತ್ತು. ಆ ಮಗನ ನೋಡಿದ ಮೇಲೆ ಮಗನಿಗೆ ಹೇಳ್ತಾನಪ್ಪ, ಪ್ರೀತಿಯಿಂದ ಆಸೆಯಿಂದ ಈ ಕಾರು ತಂದಿನಿ ನೋಡಂದಾಗ ಆ ಹುಡುಗ ಏನು ಮಾಡಿತ್ತಂದ್ರ ಒಂದು ಕಲ್ಲು ತಗೊಂಡು ಹಿಂದೆ ಗೀಚಿ ಬಿಟ್ಟಿದ್ದ. ಹೊಸ ಕಾರಿಗೆ ಯಾವಾಗ ಗೀಚಿದ್ದ, ತಂದೆಗೆ ರೋಷ ಬಂತು. ಒಂದು ಕಟ್ಟಿಗೆಯನ್ನು ತೆಗೆದುಕೊಂಡು ಆ ಹುಡುಗನ ತಲೆಗೆ ಹೊಡೆದು ಬಿಟ್ಟ. ಹೊಸ ಕಾರಿಗೆ ಗೀಚ್ ಹಾಕ್ಯಾನಲ್ಲಿವ ಅಂತ ಸಿಟ್ಟಿನಿಂದ ತಲೆಗೆ ಹೇಟು ಹಾಕಿದಾಗ ಆ ಹುಡುಗ ಅಲ್ಲೇ ಸತ್ತಿತ್ತು. ತಂದೆ ಅಂತಾನ, ಸಿಟ್ಟಿನ ಕೈಯೊಳಗ ಬುದ್ಧಿ ಕೊಟ್ಟೆ, ಮುದ್ದಾದ ಮಗನನ್ನ ಕಳ್ಕೊಂಡಿನಲ್ಲ, ಆ ಹುಡುಗ ಏನು ಮಾಡ್ಯಾನ, ಏನು ಗೀಚಾನ ಅಂತ ಸತ್ತ ಮೇಲೆ ಹಿಂದು ಹೋಗಿ ನೋಡಿದರ ಆ ಹುಡುಗ ಏನು ಬರ್ದಿತ್ತಂದ್ರ ಐ ಲವ್ ಯು ಪಪ್ಪ ಅಂತ ಬರ್ದಿತ್ತದು. ಐ ಲವ್ ಯು ಪಪ್ಪ. ಅವಾಗ ಅನುಭವಕ್ಕೆ ಬಂತವನಿಗೆ, ನನ್ನ ಮಗ ಕಲ್ಲು ತಗೊಂಡು ಹೊಸದಾಗಿರುವಂಥ ಕಾರನ್ನು ಗೀಚಿದಾನೆ ಅನ್ನುವಂಥ ರೋಷದೊಳಗ, ಸಿಟ್ಟಿನೊಳಗ ನನ್ನ ಮಗನನ್ನ ಕೊಂದೆ, ನನ್ನ ಮಗ ನನ್ನ ಲವ್ ಮಾಡ್ತಾನ ಅನ್ನೋದು ಈಗ ಗೊತ್ತಾತಲ್ಲ ಅಂತಾನೆ. ಅದಕ್ಕೆ ಆಸೆ ಹುಟ್ಟಿತ್ತು ಅಂದ್ರ ಆಸೆಯ ತಾಯಿ ರೋಷ. ಆ ರೋಷ ಬಂದ್ರೆ ಏನಾಗ್ತೈತಿ ಅನಾಹುತ ಅನ್ನೋದು ಗೊತ್ತಾಗೋದಿಲ್ಲ. ಅದಕ್ಕೆ ಮನುಷ್ಯನಿಗೆ ಆಶೆನೂ ಇರಬಾರ್ದು, ರೋಷನೂ ಇರಬಾರ್ದು. ಇವೆರಡನ್ನು ಬಿಟ್ಟು ಭಕ್ತಿ ಅನ್ನುವಂಥ ಕೂಸನ್ನು ಎತ್ತಿ ಆಡಿಸ್ಬೇಕಂತಾರೆ ಶರಣರು. ಇಲ್ಲೇ ಸೊಲ್ಲಾಪುರದ ಸಮೀಪ ಹುನ್ನೂರು ಅಂತ ಬರುತ್ತದೆ. ಆ ಹುನ್ನೂರಿನೊಳಗ ಒಂದು ಆಯಿಲ್ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ತಾ ಇದ್ದ ಒಬ್ಬ. ಇದು ನೈಜ ಘಟನೆ. ಇದು ಆ ಹುನ್ನೂರಿನೊಳಗೆ ಆಯಿಲ್ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ತಾ ಇದ್ದ. ಕೆಲಸ ಮಾಡಬೇಕಾದ್ರೆ ತಿಂಗಳಿಗೆ 3,000 ರೂಪಾಯಿ ಪಗಾರಿತ್ತು ಅವನಿಗೆ. ತಿಂಗಳಿಗೆ 3,000. ಆ 3,000 ರೂಪಾಯಿ ಪಗಾರನ್ನು ತೆಗೆದುಕೊಂಡು ಬಂದ ಅವುಗಳನ್ನು ಯಾರಿಗೆ ಕೊಟ್ಟ ಅಂದ್ರೆ ತನ್ನ ಹೆಂಡತಿ ಕೈಯಾಗ ಕೊಟ್ಟ. ಹೆಂಡತಿಗೆ ಹೇಳ್ತಾನ, ನೋಡು, ತಿಂಗಳಿಗೆ 3,000 ಪಗಾರದ, ಒಂದು ತಿಂಗಳಿಗೆ ನಮಗೇನು ಬೇಕಲ್ಲ ಎಲ್ಲ ಸಂತಿಯನ್ನು ತೆಗೆದುಕೊಳ್ಳೋದು, ಅದು ಸಂತಿ ವ್ಯವಹಾರ ಮಾಡೋದು, ಮನೆಗೇನು ಬೇಕೆಲ್ಲ ಸಾಮಗ್ರಿಗಳನ್ನು ತಗೊಳ್ಳೋದು ನಿನ್ನ ಜವಾಬ್ದಾರಿ. 3,000 ರೂಪಾಯಿ ನೀ ತಗೋ, ಏನಾರ ಮಾಡುವಂತ ಹಣವನ್ನು ಕೈಯಾಗ ಕೊಟ್ಟು ಹೆಂಡತಿಗೆ ಹೇಳ್ತಾನ, ಈಗ ನೀವು ಎಲ್ಲರೂ ಯಾರ ಕೈಯಾಗ ಚಾವಿ ಕೊಟ್ಟಿರಿ ಅಂದ್ರೆ ಪಕ್ಕದಾಗ ಅದಾರಲ್ಲ ಇವ್ರ ಕೈಯಾಗ ಕೊಟ್ಟಿರ್ತೀರಿ. ಮನೆಯೊಳಗೆ ಟ್ರೆಜೋರಿ ಚಾವಿ ಯಾರ ಕೈಯಾಗಿರ್ತೈತೆ ಅಂದ್ರೆ ಇವ್ರ ಕೈಯಾಗ. ಎಷ್ಟು ವಿಚಿತ್ರ ಅಂದ್ರ, ಈ ಗಣಮಗ ಹುರುಪಿನೊಳಗೆ ಏನಾರ ಹೇಳಿ ಬಂದ, ಮಠದಾಗ ನಾಳೆ ದಿನ ದಾಸೋಹ ಮಾಡ್ತೀನಿ ಅಂತ ಹೇಳಿ ಹೋದ್ನಂದ್ರ ಸಾಧ್ಯನೇ ಇಲ್ಲ. ನೀವು ಹೇಳಿ ಹೋದ್ರೂ ಸಹಿತ ಅದು ನಡೆಯೋದಿಲ್ಲ. ಇವ್ರು ಎಸ್ ಅಂದ್ರೆ ಮಾತ್ರ, ಹೋಮ್ ಮಿನಿಸ್ಟರ್ ಎಸ್ ಅಂದ್ರೆ ಮಾತ್ರ ಅದು ಕಾರ್ಯಕ್ಕೆ ಬರ್ತದೆ, ಇಲ್ಲ ಅಂದ್ರೆ ಬರೋದೇ ಇಲ್ಲ. ನಿಮ್ಮನ್ನು ಕೇಳ್ತೀನಿ ನಾನು, ಹೆಂಡತಿ ಮಾತು ಯಾರು ಕೇಳೋದಿಲ್ಲ ಕೈ ಎತ್ತಿರಿ ನೋಡೋಣ. ನೀವು ಸಾಹೇಬ್ರ ಶರಣರ, ಹೆಂಡತಿ ಮಾತು ಜೀವನದಾಗ ಕೇಳೋದಿಲ್ಲ ಅನ್ನೋರು ಯಾರದ್ರಿ ಕೈ ಎತ್ತಿರಿ ಅಂದ್ರೆ ಎಲ್ಲರೂ ಕೇಳೋರು. ಇವರು ಕೇಳ್ತಾರೆ. ಹಿಂಗೆ ಒಂದು ಕಡೆ ಪ್ರವಚನದಾಗ ಹೆಂಡತಿ ಮಾತು ಯಾರು ಕೇಳೋದಿಲ್ಲ ಕೈ ಎತ್ತಿರಿ ಅಂದ ಪ್ರವಚನಕಾರ. ಎಲ್ಲರೂ ಗಪ್ ಕೂತಿದ್ರು. ಒಬ್ಬವ ಮಾತ್ರ ಎತ್ತಿದ. ಎತ್ತಿದ ಮೇಲೆ ಪ್ರವಚನಕಾರರು ಕೇಳ್ತಾರೆ, ಅಲ್ಲೋ ನೀನು ಕೇಳೋದಿಲ್ಲ ನಿನ್ನ ಹೆಂಡತಿ ಮಾತು? ಯಾರು ಕೇಳೋದಿಲ್ಲ ಅವ್ರಿಗೆ 1,00,000 ರೂಪಾಯಿ ಕೊಡ್ತೀನಿ ಅಂದಿದ್ರು ಅವರು ಪ್ರವಚನಕಾರರು. ಅವಾಗ ಎಲ್ಲರೂ ಸುಮ್ ಕುಂತಿದ್ರು, ಯಾಕಂದ್ರೆ ಎಲ್ಲರೂ ಕೇಳೋರಿದ್ರು. ಒಂದು ವೇಳೆ ಕೈ ಎತ್ತಿದ್ರೆ ಮನೆಗೆ ಹೋಗಿಂದೆ ಅವರಿಗೆ ಬಿಸಿ ರೊಟ್ಟಿನೂ ಇದ್ದಿಲ್ಲ. ಎಲ್ಲ ಬಂದು ಸ್ಟ್ರೈಕ್ ನಡೀತಿತ್ತು. ಮತ್ತೆ ಎಲ್ಲರೂ ಗಪ್ ಕೂತಿದ್ರು. ಒಬ್ಬ ಎತ್ತಿದ.
ಪ್ರವಚನಕಾರಂತಾರ 1,00,000 ನೀನು ಕೊಡಬೇಕಲ್ಲಪ್ಪ ತಮ್ಮ. ಹೌದ್ರಿ, ಕೊಡಬೇಕು. ಅಲ್ಲ ಕರೆ ಹೇಳು, ನೀನು ಎತ್ತಿದೆಲ್ಲ ಕೈ, ನೀ ನಿಜವಾಗ್ಲೂ ನೀನು ಹೆಂಡತಿ ಮಾತು ಕೇಳೋದಿಲ್ಲೇನು, ಆಣಿ ಮಾಡಿ ಹೇಳಂದ್ರೆ ಅವ ಅಂದಂತ. ಇಲ್ರಿ ಮಗ್ಗಲ್ ಕುಂತು ಸನ್ನಿ ಮಾಡಿಲ್ದು, ಅದಕ್ಕೆ ನಾ ಕೈ ಎತ್ತೀನಿ ಅಂದಂತ. ಅಂದ್ರೆ ಅವನು ಹೆಂಡತಿ ಮಾತು ಕೇಳೇ ಕೈ ಎತ್ತಾನ. ಜೀವನದಲ್ಲಿ ಯಾರು ಹೆಂಡರ ಮಾತನ್ನು ಕೇಳದೆ ಬದುಕುವವರು ಯಾರೂ ಇಲ್ಲ. ಎಲ್ಲರೂ ಒಂದಿಲ್ಲ ಒಂದು ಸಾರಿ ಕೇಳಲೇಬೇಕು. ಕೇಳಲಾರದೆ ಬದುಕಕ್ಕೆ ಸಾಧ್ಯ ಇಲ್ಲ. ಹಂಗ ಹೆಂಡತಿ ಕೈಯಾಗ 3,000 ಕೊಟ್ಟು ಅವನು ಏನು ಮಾಡ್ತಾನಂದ್ರೆ, ಮನೆಗೆ ಏನು ಸಾಮಗ್ರಿಗಳು ಬೇಕಲ್ಲ ಎಲ್ಲವನ್ನ ತಂದು ನೀನೇ ಆ ಮನೆ ಜವಾಬ್ದಾರಿಯನ್ನು ನೋಡಬೇಕು ಅಂತ ಕೊಟ್ಟು ಕೆಲಸಕ್ಕೆ ಹೋದ. ತಾಯಿ ರೊಟ್ಟಿಯನ್ನು ಮಾಡುವಾಗ ಅಲ್ಲೇ ಒಲಿ ಪಕ್ಕಕ್ಕೆ ಆ 3,000 ರೂಪಾಯಿ ಇಟ್ಕೊಂಡು ಕುಂತು ರೊಟ್ಟಿ ಮಾಡಾಕತ್ತಿದ್ದ. ಮನೆಯೊಳಗೆ 5-6 ವರ್ಷದ ಹುಡುಗ ಇತ್ತು. ಅದು ಆಡಿಕೊಂತ ಬಂದದ್ದ ಏನು ಮಾಡ್ತೆ ಅಂದ್ರೆ, ಆ ಇಡೀ 3,000 ರೂಪಾಯಿಯನ್ನು ಒಲ್ಯಾಗ ಹಾಕಿಬಿಡುತ್ತೆ. ಅದು ಯಾವಾಗ ಒಲಿಯೊಳಗೆ 3,000 ರೂಪಾಯಿನ ಹಾಕಿತೋ ಅವಾಗ ಅದೇ ಕ್ಷಣದೊಳಗೆ ತಾಯಿ ಗಂಡ ಹಗಲು ರಾತ್ರಿ ದುಡಿದು ತಂದಿರುವಂಥ 3,000 ರೂಪಾಯಿಯನ್ನ ಏನೂ ಮಾಡಲಾರದೆ ಒಲಿಯೊಳಗೆ ಹಾಕಿ ಸುಟ್ಟಿತಲ್ಲ ಅಂತ ತಿಳ್ಕೊಂಡು ರೋಷದಿಂದ ಒಲೆಯಾಗಿರುವಂಥ ಕಟ್ಟಿಗೆಯನ್ನು ತೆಗೆದುಕೊಂಡು ತಲೆಗೆ ಹೊಡೆದು ಆ ಕೂಸಲ್ಲೇ ಸತ್ತಿತ್ತು. ಯಾವಾಗ ಕೂಸು ಸತ್ತಿತ್ತೋ ಕೆಲಸ ಮುಗಿಸಿ ಮನೆಗೆ ಬಂದ. ಭಯದೊಳಗೆ ಹೆಂಡತಿದ್ಲು. ಒಲಿ ಮುಂದೆ ಕೂಸು ಬಿದ್ದಿತ್ತು, ಒಲಿ ಉರಿತಾ ಇತ್ತು, ರೊಟ್ಟಿ ಹಿಟ್ಟು ಹಂಗ ಇತ್ತು. ಗಂಡ ನೋಡಿ ಸಿಟ್ಟಿನಿಂದ ಗಂಡ ಅಂತಾನ, ಇರುವಂತ ಒಂದೇ ಒಂದು ಕೂಸನ್ನ ಕೊಂದಿಯಲ್ಲ ಅಂತ ತಿಳ್ಕೊಂಡು ಹೆಂಡತಿಗೂ ಸಹಿತ ತಲೆಗೆ ಹೊಡೆದ. ಹೆಂಡತಿಯೂ ಸಹಿತ ಸತ್ಲು. ಯಾವಾಗ ಸತ್ತಳೋ ಅವಾಗ ಅವನಂತಾನ, ಮಗ ಇಲ್ಲ, ಹೆಂಡತಿಲ್ಲ, ನಾನರ ಬದುಕಿ ಏನು ಮಾಡೋದು ಅಂತ ತಾನೂ ಸಹಿತ ನೇಣು ಹಾಕ್ಕೊಂಡು ಸತ್ತ. ಇದು ಕೇವಲ 3,000 ರೂಪಾಯಿ ಹಣಕ್ಕಾಗಿ ರೋಷ ಬಂದು ಸಿಟ್ಟಿನ ಕೈಯೊಳಗ ಬುದ್ಧಿಯನ್ನು ಕೊಟ್ಟು ತನ್ನ ಎಲ್ಲ ಸಂಸಾರವನ್ನು ನಾಶ ಮಾಡಿಕೊಂಡ. ಅಂದ್ರ ಮನುಷ್ಯನಿಗೆ ಆಸೆ ಮತ್ತು ಸಿಟ್ಟು ಇವೆರಡೂ ಎಂದೂ ಬರಬಾರದು ಅಂತ ಶರಣರ ಅಭಿಪ್ರಾಯ. ಈ ಕೂಸು ಎತ್ತಿ ಆಟ ಆಡಕ್ಕೆ ಹೋಗ್ಬೇಡ್ರಿ. ಇದು ಒಂದಿಲ್ಲ ಒಂದು ದಿನ ನಮಗೆ ಆಪತ್ತನ್ನು ತರುತ್ತದೆ. ಅದಕ್ಕೆ ನಾವು ಸಿಟ್ಟು ಆಸೆಯಿಂದ ದೂರ ಉಳಿದ್ರೆ ನಮ್ಮ ಬದುಕು ಸಾರ್ಥಕ ಅನ್ನುವಂಥ ಸಿದ್ಧಾಂತವನ್ನು ಕನ್ನಡ ನಾಡಿನ ಎಲ್ಲ ಶರಣರು ಬೋಧನೆ ಮಾಡಿಕೊಂತ ಬರ್ತಾರೆ. ನಮ್ಮಲ್ಲಿಯೂ ಸಿಟ್ಟಿರಬಾರ್ದು. ಸಿಟ್ಟು ಇತ್ತು ಅಂದ್ರೆ ನಮ್ಮನ್ನು ಭಾಳ ಅಧೋಗತಿಗೆ ತಳ್ಳುತ್ತದೆ. ಅದಕ್ಕೆ ಆಸೆನೂ ಇರಬಾರ್ದು, ಸಿಟ್ಟೂ ಇರಬಾರ್ದು. ಆಸೆ ಎಷ್ಟು ಕೆಟ್ಟದ್ದು ಅಂದ್ರೆ, ಬಂಗಾರದ ಆಸೆ ಇದ್ರೂ ಸಹಿತ ಕೆಟ್ಟದ್ದೇ. ಸಿರಿ ಸಂಪತ್ತಿನ ಆಸೆ, ಬಂಗಾರದ ಆಸೆ, ಹೆಣ್ಣು ಹೊನ್ನು ಮಣ್ಣಿನ ಆಸೆ, ಭೂಮಿಯ ಆಸೆ, ಯಾವುದಾದ್ರೂ ಒಂದು ಆಸೆ ಇತ್ತು ಅಂದ್ರೆ ಆ ಆಸೆ ಎಷ್ಟು ಅನಾಹುತ ಮಾಡ್ತೈತಿ ಅಂದ್ರೆ ನಿಮ್ಗೆ ಹೇಳ್ತೀನಿ. ಒಬ್ಬ ತಾಯಿಗೆ 2 ಮಕ್ಕಳಿದ್ದು, ಅಣ್ಣ ತಮ್ಮ ಭಾಳ ಚಿಕ್ಕ ವಯಸ್ಸಿನೊಳಗೆ ಅಣ್ಣ ತಂದೆ ತೀರಿದ ಮೇಲೆ ಹೊಲದ ಜವಾಬ್ದಾರಿಯನ್ನು ಅಣ್ಣ ತಗೊಂಡಿದ್ದ. ತಮ್ಮ ಶಾಲೆ ಓದಲಿ ಅಂತ ಅಣ್ಣ ದುಡ್ಕೊಂಡು ಬಂದು ತಾಯಿ ಕೈಯಾಗ ಕೊಡ್ತಿದ್ದ. ದಿನನಿತ್ಯ ತಾಯಿ ಆ ಹಣದಿಂದ ಮಗನನ್ನು ಓದಿಸ್ತಿದ್ಲು. ಸಣ್ಣ ಮಗನನ್ನು ದೊಡ್ಡ ಮಗನಿಗೆ ಹೊಲಕ್ಕೆ ಕಳಿಸ್ತಿದ್ಲು ಕೆಲಸಕ್ಕೆ. ಹೀಗೆ ಮಗ ಓದ್ತಿತ್ತು, ದೊಡ್ಡ ಮಗ ಹೊಲದೊಳಗೆ ದುಡಿತಿದ್ದ. ರೈತಾಪಿಯ ಕುಟುಂಬದಲ್ಲಿ ಹುಟ್ಟಿರುವಂಥ 2 ಅಣ್ಣ ತಮ್ಮರು, ಒಬ್ಬನು ಶಾಲೆಗೆ ಹೋಗ್ತಿದ್ದ, ಮತ್ತೊಬ್ಬ ಅವನು ಹೊಲಕ್ಕೆ ಹೋಗ್ತಿದ್ದ, ದುಡಿತಿದ್ದ, ಮಗ ಓದುತ್ತಿದ್ದ. ದಿನನಿತ್ಯ ಬೆಳಗ್ಗೆ ಹೋಗಿ ಹೊಲದೊಳಗೆ ದುಡಿಯುವಂಥ ಅಣ್ಣನಿಗೆ ಒಂದು ದಿನ ಶನಿವಾರ ಅರ್ಧ ಶಾಲೆ ಇತ್ತು, ಹಾಫ್ ಡೇ. ಆ ಶಾಲೆಯನ್ನು ಮುಗಿಸಿ ಮನೆಗೆ ಬಂದ ಮೇಲೆ ತಾಯಿ ಅಂತಾಳ, ಮಗ ನಿಮ್ಮ ಅಣ್ಣ ಹೊಲಕ್ಕೆ ಹೋಗ್ಯಾನ ದುಡಿಯಾಕ, ಹೋಗಿ ಅಣ್ಣನಿಗೆ ಬುತ್ತಿ ಕೊಟ್ಟು ಬಾ ಅಂತ ತಮ್ಮನ ಕೈಯೊಳಗೆ ಸಣ್ಣ ಮಗನ ಕೈಯಾಗ ಬುತ್ತಿ ಕೊಟ್ಟು ಕಳಿಸಿಲ್ಲ. ಆಸೆ ಎಷ್ಟು ಕೆಟ್ಟದ್ದು. ಬುತ್ತಿಯನ್ನು ತಗೊಂಡು ಹೋಗುವಂತ ಯಾವಾಗ ಕಳಿಸಿಲ್ದೋ, ಪ್ರೀತಿಯಿಂದ ಅಣ್ಣನಿಗೆ ಬುತ್ತಿಯನ್ನು ಕೊಟ್ಟು ಬರಬೇಕು ಅಂತ ತಮ್ಮ ಬುತ್ತಿ ತಗೊಂಡು ಹೋದ. ಅವ್ವ ಕೊಟ್ಟ ಬುತ್ತಿಯನ್ನು ಹಿಡ್ಕೊಂಡು ಅಣ್ಣನಿಗೆ ಕೊಡುವುದಕ್ಕಾಗಿ ಬರಬರ ಹೋದ. ಅಣ್ಣ ಆಗ ತಾನೆ ಹೊಲದೊಳಗ ಗಳೆ ಹೊಡೆಯಾಕತ್ತಿದ್ದ.
ನೇಗಿಲ ಹೊಡೆಯಾಕತ್ತಿದ್ದ. ಹೊಡೆಯುವಂಥ ಸಂದರ್ಭದೊಳಗ ಅವನ ಹೊಲದಲ್ಲಿ ಒಂದು ಬಂಗಾರದ ಹಂಡೆ ಆ ನೇಗಿಲಿಗೆ ಬಡಿತದೆ. ನೇಗಿಲಕ್ಕೆ ಬಡಿತದೆ. ಯಾವಾಗ ಬಂಗಾರದ ಹಂಡೆ ನೋಡಿದ, ಸ್ವಲ್ಪ ಮಣ್ಣು ತೆಗೆದು ನೋಡಿದ, ಬಂಗಾರದ ಹಂಡೆ ಇತ್ತಲ್ಲ. ಅವ ಅನ್ಕೊಂಡ, ಈ ಬಂಗಾರದ ಹಂಡೆ ಇತ್ತಲ್ಲ, ಇದನ್ನು ಯಾರೂ ನೋಡಿಲ್ಲ, ಇದನ್ನ ನಾನು ರಾತ್ರಿ ಮನೆಗೆ ತಗೊಂಡು ಹೋಗಬೇಕು ಅಂತ ತಿಳ್ಕೊಂಡು ಭಾವಿಸ್ಕೊಂಡ. ಅನ್ಕೋತಾನ, ನನ್ನ ತಮ್ಮನಿಗೆ ಅರ್ಧ ಪಾಲು ಕೊಡ್ಬೇಕಕ್ಕದ, ನನ್ನ ತಮ್ಮನೂ ನೋಡಿದ್ರ ಅದಕ್ಕೆ ಯಾರಿಗೀ ಗೊತ್ತಾಗ್ಲಾರ್ದ, ಇದು ನನಗಾಗಿನೇ ಇರಲಿ ಅಂತ ತೆಗೆದಿಡೋಣ ಅಂತ ಭಾವಿಸ್ಕೊಂಡ. ಅಷ್ಟೊತ್ತಿಗೆ ಮಣ್ಣು ಮುಚ್ಚಬೇಕನ್ನೋದ್ರೊಳಗಾಗಿನೇ ತಮ್ಮ ಓಡಿ ಬಂದ ಮೇಲೆ, ಅಣ್ಣ ಏನು ಮಾಡಾಕತ್ತಿ, ನಾ ನೋಡಿದೆ ಅಂತ ಕೈಯೊಳಗೆ ಬುತ್ತಿ ಕೊಟ್ಟು ನಾ ನೋಡೀನಿ ಅಂತ ಯಾವಾಗ ಹೇಳಿದ, ಅವ್ವ ಕೊಟ್ಟ ಬುತ್ತಿಯನ್ನು ಕೈಯಾಗಿಸ್ಕೊಂಡ. ತಮ್ಮ ಬುತ್ತಿ ಕೊಟ್ಟು ಮರಳಿ ಮನೆ ಕಡೆ ಹೋಗಬೇಕಾದ್ರೆ ಹಿಂದೆ ತಿರುಗಿ ನೋಡಲಿಲ್ಲ. ಅಣ್ಣ ಅನ್ಕೊಂಡ, ನಾ ಮುಚ್ಚುವಂತ ಆ ಬಂಗಾರದ ಹಂಡೆಯನ್ನು ನನ್ನ ತಮ್ಮ ನೋಡ್ಯಾನಂದ್ರ ತಮ್ಮನಿಗೂ ಪಾಲು ಕೊಡಬೇಕಲ್ಲ ಅನ್ನುವಂಥ ಉದ್ದೇಶದಿಂದ, ದ್ವೇಷದಿಂದ ಮುಂದೆ ನೋಡಿ ತಮ್ಮ ಹೋಗ್ತಿರಬೇಕಾದ್ರೆ ಹಿಂದಿನಿಂದ ನಗವನ್ನು ತೆಗೆದುಕೊಂಡು ತಮ್ಮನ ತಲೆಗೆ ಹೊಡೆದ. ಕಾರಣ ಬಂಗಾರದ ಆಸೆಗಾಗಿ. ಯಾವಾಗ ತಮ್ಮ ವಿಲಿ ಅಂತ ಒದ್ದಾಡಿ ಸತ್ತ, ಆದರೂ ಸಹಿತ ಕನಿಕರ ಬರಲಿಲ್ಲ. ಆಸೆ ಹಾಗೆ ಮಾಡುತ್ತದೆ. ಆ ಕ್ಷಣದೊಳಗೆ ಆಸೆ ಅನ್ನೋದು ಏನೇನು ಜೀವ ತಗೊಳ್ತೈತಿ ಹೇಳಕ್ಕಾಗೋದಿಲ್ಲ. ಆಸೆ ಯಾವಾಗ ಹುಟ್ಟಿತೋ, ಬಂಗಾರ ನನ್ನ ಸ್ವತ್ತಾಗಬೇಕು, ಎಲ್ಲದು ನನಗೇ ಉಳಿಬೇಕು ಅನ್ನುವಂಥ ಸ್ವಾರ್ಥ ಮನೋಭಾವ ಬಂದಿರುವಂಥ ಅಣ್ಣ ತಮ್ಮನನ್ನ ಕೊಂದು ಮೇಲೆ ಅವನ ಶವವನ್ನು ತೆಗೆದುಕೊಂಡ. ದೂರದಲ್ಲಿರುವಂಥ ಬಣವಿಯೊಳಗೆ ಹೋಗಿ ಅದನ್ನು ಮುಚ್ಚಿದ. ಸಾಯಂಕಾಲ 6 ಆತು. ಮನೆಗೆ ಗಳೆ ಹೊಡೆದು ನೇಗಿಲ ಹೊಡೆದು ಮನೆಗೆ ಬಂದ. ಮಗನನ್ನು ಕೇಳ್ತಾಳೆ ತಾಯಿ, ತಮ್ಮ ನಿಮ್ಮ ತಮ್ಮ ಇನ್ನೂ ಬಂದಿಲ್ಲ, ನಿನಗೆ ಬುತ್ತಿ ಕೊಡಕ್ಕೆ ಹೋದಾವ, ಎಲ್ಲಿದಾನ ಅಂತ ಕೇಳಿದ್ರೆ ಅವನು ಹೇಳ್ತಾನೆ, ಇಲ್ಲೇ ಎಲ್ಲರ ಅವರು ಗೆಳೆಯರ ಹತ್ರ ಆಡ್ತಿರ್ಬೋದು, ಬರ್ತಾನ್ ತಗೋ ಅಂತ ಹೀಗೆ ಸಮಯವನ್ನು ಕಳೆದ. ರಾತ್ರಿ 10 ಆತು. ಮಗ ಬರಲಿಲ್ಲ. ಯಾವಾಗ ಮಗ ಬರಲಿಲ್ಲ, ತಾಯಿಗೆ ಚಿಂತೆ ಆಯ್ತು, ನಿದ್ದೆ ಹತ್ತಲಿಲ್ಲ. ಇರೋದು 2 ಮಕ್ಕಳು, ಒಂದು ಮಗ ಅದಾನ, ಇನ್ನೊಬ್ಬ ಮಗ ಇಲ್ಲ ಅಂದ್ರೆ ನೋವು ಆಗ್ತದಂತ ತಿಳ್ಕೊಂಡು ನೋವಿನೊಳಗ ಊಟ ಬಿಟ್ಲು, ಎಲ್ಲ ಬಿಟ್ಲು. ಹಗಲು ರಾತ್ರಿ ಸಣ್ಣ ಮಗನಿಗಾಗಿ ಕಾಯಕತ್ತಿಲ್ದು, ಚಿಂತೆ ಮಾಡಾಕತ್ತಿಲ್ದು. ಬೆಳಕು ಹರಿತು. ಮತ್ತೆ ಅಣ್ಣನನ್ನು ಕೇಳ್ತಾಳ, ತಮ್ಮ ಎಲ್ಲಿದಾನಪ್ಪ, ಇನ್ನ ತಮ್ಮ ಬರಲಿಲ್ಲಲ್ಲ ಅಂತ ತಿಳ್ಕೊಂಡು ಕೇಳಿದಾಗ ಅಣ್ಣ ಅಂತಾನ, ಎಲ್ಲಿದಾನ ಹುಡುಕಕ್ಕೆ ಹೋಗಾನ ಬಿಡವ ಅಂತ ತಿಳ್ಕೊಂಡು ಹುಡುಕ್ತಾನೆ, ಸಿಗೋದಿಲ್ಲ. ಯಾವಾಗ ಸಿಗಲಿಲ್ಲ, ಇತ್ತ ತನ್ನ ಪಾಡಿಗೆ ಬಂಗಾರದ ವ್ಯಾಮೋಹದಲ್ಲಿರುವಂಥ ಅಣ್ಣ ಹೊಲಕ್ಕೆ ಹೋದ. ತಾಯಿ ಆಗ ಬರ್ತಾನ, ಈಗ ಬರ್ತಾನಂತ ದುಃಖದೊಳಗ ನೋವಿನೊಳಗ ಬುತ್ತಿಯನ್ನು ಮಾಡಿಕೊಂಡು ಹೊಲಕ್ಕೆ ತಗೊಂಡು ಹೋಲ್ದು. ಹೊಲದೊಳಗ ಹಿರಿ ಮಗ ನೇಗಿಲ ಹೊಡಿತಿದ್ದ. ವ್ಯವಸಾಯ ಮಾಡುವಂಥ ಮಗನನ್ನು ನೋಡಿಲ್ದು, ನನ್ನ ಮಗ ದುಡಿತಾ ಇದ್ದಾನೆ ಅನ್ನುವಂಥ ಖುಷಿಯೊಳಗ ಬುತ್ತಿಯನ್ನು ಕೊಟ್ಲು. ಮಗ ನೀವು ಊಟ ಮಾಡಪ್ಪ, ಇಲ್ಲವಾ ತಮ್ಮ ಬಂದಿಲ್ಲ ಅಂದ್ರೆ ನಾವು ಉಣ್ಣೋದಿಲ್ಲ ಅಂತ ಕೆಟ್ಟ ಭಾವನೆಯಿಂದ, ಒಳ್ಳೆಯ ಭಾವ ಬರಲಿಲ್ಲ, ನಾವು ಉಣ್ಣೋದಿಲ್ಲ, ಊಟ ಮಾಡೋದಿಲ್ಲ ಅಂತ ತಿಳ್ಕೊಂಡು ಆ ತಾಯಿಗೆ ಹೇಳಿದ. ಆದರೂ ಸಹಿತ ಒಳಗೇನಿತ್ತು ಅಂದರೆ ಬಂಗಾರದ ಆಸೆ ಇತ್ತು. ತಾಯಿ ಅಂತಾಳೆ, ಎಲ್ಲಿ ಹೋಗಿರ್ಬೋದು, ನಿನ್ನೆ ಬುತ್ತಿ ಕೊಡಲಿಕ್ಕೆ ಬಂದಿರುವಂಥ ಮಗ ಮರಳಿ ಮನೆಗೆ ಬಂದಿಲ್ಲ ಅಂದ್ರೆ ಏನಾಗಿದೆ ಅಂತ ತಿಳ್ಕೊಂಡು ವಿಚಾರ ಮಾಡಿ ತಿರುಗಿ ಹೊಳ್ಳಿ ಎಲ್ಲಿ ನೋಡ್ತಾಳಂದ್ರೆ ಬಣವಿ ಕಡೆ ನೋಡ್ತಾಳೆ. ಯಾವಾಗ ಬಣವಿಯತ್ತ ನೋಡಿಲ್ದೋ ಆ ಕ್ಷಣದೊಳಗೆ ಆ ಹುಡುಗನ ದೇಹದಲ್ಲಿರುವಂಥ ರಕ್ತ ಹರಿದು ಹೊರಗೆ ಬಂದಿರ್ತದೆ. ಬಣವಿಯನ್ನು ತೆರಿತಾಳೆ, ತನ್ನ ಚಿಕ್ಕ ಮಗನ ಹೆಣವನ್ನು ನೋಡ್ತಾಳ. ನೋಡಿ ಅಣ್ಣನ ಕಡೆ ತಿರುಗಿ ಮಾತಾಡಬೇಕು ಅನ್ನೋಷ್ಟೊಳಗಾಗಿ ಆ ಅಣ್ಣ ಅಂತಾನ, ನಮ್ಮ ತಮ್ಮನನ್ನ ಕೊಂದ ಸುದ್ದಿ ಈಕಿ ಗೊತ್ತಾತಲ್ಲ, ಇನ್ನು ಊರಾಗ ಹೋಗಿ ಪ್ರಚಾರ ಮಾಡಿದ್ರೆ ನನಗೆ ಬಂಗಾರ ಸಿಗೋದಿಲ್ಲ, ಜೈಲು ಶಿಕ್ಷೆ ಆಕೈತೆ ಅಂತ ತಿಳ್ಕೊಂಡು ಹೆತ್ತ ತಾಯಿಯನ್ನ ಅಲ್ಲೇ ಕೊಂದು ಒಗದ. ಹೆತ್ತ ತಾಯಿಯನ್ನು ಕೊಂದ.
ಕೊನೆಗೆ ತಾಯಿಯ ಪ್ರಜ್ಞೆ ಇಟ್ಕೊಳ್ಳಿಲ್ಲ, ತಮ್ಮನ ಪ್ರಜ್ಞೆನಿಟ್ಕೊಳ್ಳಿಲ್ಲ. ಒಟ್ಟಾರೆ ಬಂಗಾರದ ಆಸೆಗಾಗಿ ತಾಯಿ ಕೊಂದ, ತಮ್ಮನ ಕೊಂದ. ಖುಷಿಯೊಳಗ ಬಂಗಾರ ಸಿಕ್ಕಿದೆ ಅಂತ ತಿಳ್ಕೊಂಡು ಇನ್ನೇನು ತಗೊಂಡು ಮನೆಗೆ ಹೋಗ್ಬೇಕನ್ನೋದ್ರೊಳಗಾಗಿ ದಾರಿಯ ಮಧ್ಯದೊಳಗೆ 4 ಜನ ಕಳ್ಳರು ಅವನನ್ನು ಅಟ್ಯಾಕ್ ಮಾಡಿದರು. 4 ಜನ ಕಳ್ಳರು ಬಂದರು. ಕಳ್ಳರಂತಾರೆ, ಏನೈತದು ಚೀಲದೊಳಗೆ ಏನದ, ಗೋಣಿ ಚೀಲದೊಳಗೆ ಏನದ? ಏನಿಲ್ಲ, ಇದು ಕುಳ್ಳದ, ಸುಮ್ಮದು ಏನೈತಿ ಕೊಡ್ತೀಯೋ ಇಲ್ಲ ಜೀವ ಕಳ್ಕೊಳ್ತೀಯೋ ಅಂತ ಕೇಳಿದಾಗ ಕೊಡೋದಿಲ್ಲ ಅಂತ ತಿಳ್ಕೊಂಡು, ನಾನು ಬಂಗಾರವನ್ನು ಕೊಡೋದಿಲ್ಲ, ಈ ಬಂಗಾರಕ್ಕಾಗಿ ನನಗ ಜನ್ಮ ಕೊಟ್ಟ ತಾಯಿಯನ್ನು ಕೊಂದೀನಿ, ನನ್ನ ಹಿಂದೆ ಹುಟ್ಟಿ ಬಂದಿರುವಂಥ ನನ್ನ ತಮ್ಮನನ್ನು ಕೊಂದೀನಿ, ನಿಮಗೆ ಈ ಬಂಗಾರ ಕೊಡೋದಿಲ್ಲ ಅಂತ ತಿಳ್ಕೊಂಡು ಬಂಗಾರದ ಮೇಲೆ ಮಲಗುತ್ತಾನೆ ಗಟ್ಟಿಯಾಗಿ ಹಿಡ್ಕೊಂಡು. ಕಳ್ಳರಂತಾರ, ನೀ ಮಲಗೆರ ಮಲಗು, ಬಿಟ್ಟರ ಬಿಡು, ಒಟ್ಟು ನಮಗೆ ಬಂಗಾರ ಕೊಡು ಅಂತ ಅವನನ್ನು ಕೊಂದು ಆ 4 ಜನ ಕಳ್ಳರು ಬಂಗಾರ ತಗೊಂಡು ಹೋದರು. ಬಂಗಾರ ಹೋದ ಮೇಲೆ ಕಳ್ಳರಂತಾರ, 4 ಜನ ಅದೀವಿ, ಇರುವಂಥ ಬಂಗಾರವನ್ನು 4 ಭಾಗವನ್ನಾಗಿ ಮಾಡೋಣ, 4 ಭಾಗ ಮಾಡೋಣ, ಒಂದು ಭಾಗ ನಿನಗ, ಒಂದು ಭಾಗ ನನಗ, ಹಿಂಗೆ 4 ಭಾಗಗಳನ್ನಾಗಿ ಮಾಡಿ ಬಂಗಾರವನ್ನು ತೆಗೆದುಕೊಳ್ಳೋಣ ಅಂತ ಯಾವಾಗ 4 ಜನ ಮಾತಾಡಿದ್ರು ಅವಾಗ ಆಯ್ತು ಅಂತ ಎಲ್ಲರೂ ಒಪ್ಪಿಕೊಂಡ್ರು. ಅಂದ ಮೇಲೆ ಕೆಲವಿಷ್ಟರು, 2 ಕಳ್ಳರಂತಾರ, ಈ ಬಂಗಾರವನ್ನು ಹಾಗೆ ತಗೊಳ್ಳೋದು ಬೇಡ, ಈ ಬಂಗಾರವನ್ನು ಹಾಗೆ ತಗೊಳ್ಳೋದು ಬೇಡ, ಸಿಹಿಯನ್ನು ತಂದು ಸಿಹಿಯನ್ನು ಹಂಚಿ ಭಾಳ ಸಂತಸದಿಂದ ಖುಷಿಯಿಂದ ಬಂಗಾರವನ್ನು ತೆಗೆದುಕೊಳ್ಳೋಣ ಅಂತ ಕಳ್ಳರು ಮಾತಾಡ್ತಾರೆ. 2 ಕಳ್ಳರು ಬಂಗಾರದ ಹತ್ರ ಉಳ್ಕೊಂಡ್ರು. 2 ಕಳ್ಳರು ಎಲ್ಲಿಗೆ ಹೋದ್ರು ಅಂದ್ರೆ ಮಾರ್ಕೆಟಿಗೆ ಬಂದರು. ಮಾರ್ಕೆಟಿಗೆ ಬಂದಾಗ ಮಾರ್ಕೆಟಿನಲ್ಲಿರುವಂಥ ಕಳ್ಳರಂತಾರ, ಏನಿಲ್ಲ 4 ಭಾಗ ಮಾಡಬೇಕಲ್ಲ, ಅವರಿಬ್ಬರದಾರಲ್ಲ, ಅವರಿಬ್ಬರನ್ನ ಮುಗಿಸ್ಬಿಟ್ರ, ಇಬ್ಬರಿಗೆ 2 ಭಾಗ ಮಾಡಿದ್ರೆ ನನಗೂ ಹೆಚ್ಚು ಬರ್ತದ, ನಿನಗೂ ಹೆಚ್ಚು ಬರ್ತದ ಅನ್ಕೊಂಡು ಆ ಸ್ವೀಟನ್ನು ತೆಗೆದುಕೊಂಡು ಆ ಸ್ವೀಟಿನೊಳಗ ಸಿಹಿಯೊಳಗ ವಿಷ ಬೆರೆಸಿದ್ರು. ಅವರು ಪ್ಯಾಟಿಗೆ ಬಂದವರು. ಅಲ್ಲಿರುವಂಥವ್ರಂತಾರ, ಏನಿಲ್ಲ, ಪ್ಯಾಟಿಗೆ ಹೋಗ್ಯಾರಲ್ಲ ಸಿಹಿ ತರಾಕ, ಆ ಸಿಹಿ ತರವ್ರನ್ನ ನಾವು ಸ್ನಾನ ಮಾಡೀವಿ ಅಂತ ತಿಳ್ಕೊಂಡು ಹೇಳಿ ಬಾವಿಗೆ ಕಳಿಸಿ, ಆ ಬಾವಿಯೊಳಗೆ ಇಳಿದಾಗ ಕಲ್ಲು ಎತ್ತಿ ಹಾಕಿ ಅವ್ರನ್ನ ಕೊಂದ್ರ ಅವರಿಬ್ಬರ ಸಂಪತ್ತು ನಮ್ಮ ಸೊತ್ತಕೈತಿಲ್ಲ ಅಂತ ಸ್ವಾರ್ಥ ಭಾವ ಅವ್ರಿಗೆ ಬಂತು. ಅವರು ಒಪ್ಕೊಂಡ್ರು, ಇವರು ಅಂದ್ಕೊಂಡ್ರು. ಹೋದ್ರು, ಸಿಟಿಗೆ ಹೋದವರು ಬಂದರು, ಬಂಗಾರವನ್ನು ಹಂಚ್ಕೋಬೇಕು ಅಂತ ಸಿಹಿಯನ್ನು ತಂದು ಸಿಹಿ ತಂದಿವ್ರಪ್ಪ, ಇನ್ನು ಸಿಹಿ ತಿನ್ಕೊಂತ ನಾವು ಬಂಗಾರವನ್ನು ಹಂಚೋಣ ಅಂತ ತಿಳ್ಕೊಂಡು ಇವ್ರು ಅಂದ ಮೇಲೆ ಅವ್ರಂತಾರ, ಈಗ ತಾನೇ ನಾವು ಸ್ನಾನ ಮಾಡೀವಿ, ಮೊದಲು ನೀವಿಬ್ಬರು ಹೋಗಿ ಸ್ನಾನ ಮಾಡಿಕೊಂಡು ಬರ್ರಿ, ನಾವು ಸಿಹಿ ಹಂಚಿಕೊಂಡು ಸಿಹಿ ತಿಂದು ಬಂಗಾರ ಹಂಚಿಕೊಳ್ಳೋಣ ಅಂತ ಇವರಿಬ್ಬರನ್ನು ಇಳಿಸಿದ್ರು ಬಾವಿಯೊಳಗೆ. ಮೇಲಿರೋರು ಕಲ್ಲು ಎತ್ತಿ ಹಾಕಿ ಅವ್ರನ್ನ ಕೊಂದ ಮೇಲೆ ಅವರಿಬ್ರು ಅಂತಾರ, ಅವರಿಬ್ರು ಸತ್ತ ಮೇಲೆ ಹಂಗ ಇಬ್ರು ಯಾಕೆ ಪಾಲ್ ಮಾಡಿಕೊಳ್ಳೋಣ, ಅವ್ರು ಹೆಂಗರು ಪೇಟೆಗೆ ಹೋಗಿ ಸಿಹಿ ತಂದಾರಲ್ಲ, ಆ ಸಿಹಿಯನ್ನು ತಿಂದು ನಾವು ಪಾಲ್ ಮಾಡಿಕೊಳ್ಳೋಣ ಅನ್ನುವಂಥ ಬುದ್ಧಿಯಿಂದ ಆ ಸಿಹಿಯನ್ನು ಅವರು ಸ್ವೀಕಾರ ಮಾಡ್ತಾರೆ. ಯಾವಾಗ ಸಿಹಿಯನ್ನು ತಿಂದ್ರೋ ಅವರು ಸತ್ತು ಹೋದರು. ಕೇವಲ ಒಂದು ಬಂಗಾರದ ಹಂಡೆಗಾಗಿ 7 ಜನ ಜೀವವನ್ನು ಕಳ್ಕೊಳ್ತಾರಂದ್ರ ಬಂಗಾರ ಅನ್ನುವಂಥ ಆಸೆಯ ಪ್ರವೃತ್ತಿ ನಮ್ಮಲ್ಲಿ ಸೃಷ್ಟಿಯಾದರೆ ಅನಾಹುತಗಳಾಗಿ ಹೋಗಿಬಿಡ್ತಾವ ಅನ್ನೋದಕ್ಕಾಗಿ ಆಸೆ ರೋಷಗಳು ಇವೆಂದೂ ಸಹಿತ ಜೀವನದಲ್ಲಿ ಬರಬಾರ್ದು ಅನ್ನುವಂಥ ಸಿದ್ಧಾಂತ ಅದು ಶರಣರ ಸಿದ್ಧಾಂತ. ಈ ಆಸೆ ರೋಷ ಇವೆರಡೂ ಮನುಷ್ಯನಿಗೆ ಬರಬಾರದು. ಆಸೆ ಯಾವುದು ಇರಬೇಕು ನಮ್ದಂದ್ರೆ ಸದಾ ಕಾಲ ಲಿಂಗ ಪೂಜೆಯನ್ನು ಮಾಡಬೇಕನ್ನುವಂಥ ಆಸೆ ಇರಬೇಕು. ಸದಾಕಾಲ ಮಹಾತ್ಮರ ದರ್ಶನ ಮಾಡಿಕೊಳ್ಬೇಕನ್ನುವಂಥ ಆಸೆ ಉತ್ಪತ್ತಿ ಆಗಬೇಕು. ಬಂಗಾರ ಗಳಿಸ್ಬೇಕು, ಬೆಳ್ಳಿ ಗಳಿಸ್ಬೇಕು, ಆಸ್ತಿ ಗಳಿಸ್ಬೇಕು, ಒಳ್ಳೆಯ ಮನೆಯನ್ನು ಕಟ್ಟಬೇಕನ್ನುವಂಥ ಆಸೆಯನ್ನು ಹೊಂದಿದರೆ ಸಾಲದು. ಆ ಆಸೆ ಏನೆಲ್ಲ ಮಾಡಕ್ಕೆ ಹಚ್ಚುತ್ತೆ. ಅದೇ ಆಸೆಯನ್ನು ಬಿಟ್ಟು ದೇವರನ್ನು ಕಾಣಬೇಕನ್ನುವಂಥ ಆಸೆ ಇಟ್ಕೊಳ್ಬೇಕು. ಸದಾಕಾಲ ಅಂಗದ ಮೇಲಿರುವಂಥ ಲಿಂಗವನ್ನು ಪೂಜೆ ಮಾಡಬೇಕನ್ನುವಂಥ ಆಸೆ ಉತ್ಪತ್ತಿ ಆಗಬೇಕು. ಚಲೋ ಭಾವನೆಯಿಂದ
ನಿರ್ಮಲವಾದ ಮನಸ್ಸಿನಿಂದ ಇನ್ನೊಬ್ಬರಿಗೆ ಒಳಿತನ್ನ ಮಾಡಬೇಕು ಅನ್ನುವಂಥ ಆಸೆ ಇಟ್ಟುಕೊಳ್ಬೇಕಂತೆ. ದೇವರು ಯಾವುದಕ್ಕೆ ಒಲಿತಾನೆ? ಯಾವುದಕ್ಕೆ ಒಲಿತಾನ್ರಿ? ಯಾವುದಕ್ಕೆ ಒಲಿತಾನ ದೇವರು ಅಂದ್ರ, ಅವನಿಗೆ ಕೋರೆಯ ಮೀಸೆಯನ್ನ ಮಾಡಿಕೊಟ್ರ ಬೆಳ್ಳಿಯೊಳಗ ಒಲಿತಾನ ಅಂತ ತಿಳ್ಕೊಳ್ಬೇಡ್ರಿ. ಬೆಳ್ಳಿಯ ಕಣ್ಬಟ್ಟನ ಮಾಡಿಕೊಟ್ರ ದೇವರು ಒಲಿತಾನ ಅಂತ ನೀವು ತಿಳ್ಕೊಬೇಡ್ರಿ. ದೇವರು ಯಾವುದಕ್ಕೆ ಒಲಿತಾನಂದ್ರ, ನಿರ್ಮಲವಾದ ಮನಸ್ಸಿನಿಂದ ದೇವರನ್ನ ಭಕ್ತಿಯಿಂದ ಪೂಜಿಸಿದರೆ ದೇವರು ಒಲಿತಾನೆ ಹೊರತಾಗಿ ಸಂಪತ್ತನ್ನು ಕೊಟ್ಟರೆ ದೇವರು ಒಲಿಯಂಗಿಲ್ಲ. ದೇವರು ಒಲಿಯಂಗಿಲ್ಲ. ಅದಕ್ಕೆ ದೇವರನ್ನು ಒಲಿಸ್ಕೊಳ್ಬೇಕಾದ್ರೆ ಬಂಗಾರ, ವಜ್ರ, ವೈಡೂರ್ಯ, ಭೂಮಿ ಕೊಟ್ರ, ಬಟ್ಟಿ ಕೊಟ್ಟರೆ ದೇವರು ಒಲಿತಾನ ಅಂದ್ರೆ ಅದು ಸುಳ್ಳು. ದೇವರಿಗೆ ಏನು ಕೊಡಬೇಕಂದ್ರೆ ನಿರ್ಮಲವಾದ ಮನಸ್ಸನ್ನು. ಈ ಸ್ನಾನ ಮಾಡ್ತೀರಿ ನೀವೆಲ್ಲ ಮನೆಯೊಳಗೆ, ಸ್ನಾನ ಮಾಡಿ ಸೀದಾ ದೇವ್ರ ಕೋಲಿಗೆ ಹೋಗ್ತೀರಿ. ಎದಕ್ಕೆ ಹೋಗ್ತೀರಿ? ಎದಕ್ಕೆ ಹೋಗ್ತೀರಿ? ದೇವ್ರ ಕೋಲಿಗೆ ಎದಕ್ಕೆ ಹೋಗ್ತೀರಪ್ಪ? ಭಸ್ಮ ಬಡ್ಕೊಂಬರಕ್ಕ, ಬಂಡ್ರ ಬಡ್ಕೊಂಬರಕ್ಕ. ಭಸ್ಮ ಅಲ್ಲ, ಪೂಜೆ ಮಾಡಿಕೊಳಕ್ಕೆ ಹೋಗ್ತೀರಿ. ಸ್ನಾನ ಮಾಡಿ ಬಟ್ಟೆ ಹಾಕ್ಕೊಂಡು ದೇವ್ರ ಕೋಲಿಗೆ ಹೋಗ್ಬೇಕಾದ್ರೆ ಕೈಯಾಗ ಒಂದು ಹಿಡ್ಕೊಂಡು ಹೋಗ್ತೀರಿ. ಏನು ಹಿಡ್ಕೊಂಡು ಹೋಗ್ತೀರಿ? ಹತ್ತಿ ಕಟ್ಟಿಗೆ ಅಂತ 2 ಊದಿನ ಕಡ್ಡಿ ಹಿಡ್ಕೊಂಡು ಹೋಗ್ತೀರ? ಏನು ಹಿಡ್ಕೊಂಡು ಹೋಗ್ತೀರಿ? ನೀವ್ಯಾರು ಪೂಜೆನ ಮಾಡೋದಿಲ್ಲ, ದೇವ್ರ ಕೊಲೆಗೂ ಹೋಗೋದಿಲ್ಲ ಅನ್ನೋದು ಗೊತ್ತಾತ್ ನಮಗೆ. ಹೋಗ್ಲಿ, ಸ್ನಾನ ಮಾಡಿ ಬಟ್ಟೆ ಹಾಕ್ಕೊಂಡು ದೇವ್ರ ಕೊಲಿಗೆ ಹೋದ ತಕ್ಷಣ ಏನು ತಗೊಳ್ತೀರಿ? ಈ ಬತ್ತಿ, ಊದು ಬತ್ತಿ 2 ತಗೊಂಡು ಬೆಳಗ್ತೀವೇನು? ದೇವ್ರ ಕೋಲೆಯಾಗ ನೀವು ಫಸ್ಟ್ ಹೋಗಬೇಕಾದ್ರೆ ಕೈಯಾಗ ಒಂದು ಚರಿಗೆ ಇರ್ತದ. ಇರ್ತೈತಿಲ್ಲ? ಚರಿಗೆ ಇರೋದಿಲ್ಲ. ಚರಿಗೆಯಾಗ ಏನಿರ್ಬೇಕು? ಏನು? ನೀರು. ಸ್ನಾನ ಮಾಡಿ ಬಟ್ಟೆ ಹಾಕ್ಕೊಂಡು ಕೈಯಾಗ ಒಂದು ತಂಬಿಗೆ ಹಿಡ್ಕೊಂಡು ಆ ತಂಬಿಗೆ ಒಳಗೆ ನೀರು ತಗೊಂಡು ಹೋಗಿ ಪೂಜೆ ಮಾಡಕ್ಕೆ ಹೊಕ್ಕಿರಲ್ಲ, ಒಳಗೆ ಕಾಲಿಡೋರು ವಿಚಾರ ಮಾಡಬೇಕು. ನೀರು ಇರ್ಲಿ ಬಿಡ್ಲಿ, ಮೊದಲ ನೀ ಅಲ್ಲಿರು, ಆಮೇಲೆ ನೀರು. ಮೊದಲ ನೀರು, ಆಮೇಲೆ ನೀರು. ನೀನ ಇರ್ಲಾರ್ದ ನೀರು ತಗೊಂಡು ಹೋಗಿ ಮುಖ ತೊಳೆದ್ರೇನು ದೇವ್ರು ಒಲಿತಾನೇನು? ಒಲಿಯೋದಿಲ್ಲ. ಅದಕ್ಕೆ ಹೇಳ್ತಾನೆ ಭಗವಂತ, ಯಾವುದಕ್ಕೆ ಒಲಿತಾನಂದ್ರೆ ಬಸವಣ್ಣ ಹೇಳ್ತಾನೆ, ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ. ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಂಗ್ಯಾರೆ ಆಯುಷ್ಯವಾಯಿತು, ವೇದವನೋದಿದ ಬ್ರಹ್ಮನ ಸಿರ ಹೋಯಿತು. ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಬರೀತಾನೆ. ದೇವರ ಮುಂದೆ ಕುಳಿತು ಸಂಗೀತವನ್ನು ಹಾಡಿದರೆ ದೇವರು ಒಲಿಯೋದಿಲ್ಲ. ದೇವರ ಮುಂದೆ ಕುಳಿತುಕೊಂಡು ಮಡಿ ಉಟ್ಟುಕೊಂಡು 3 ಹೊತ್ತು ಸ್ನಾನ ಮಾಡಿ ದೇವರ ಮುಂದೆ ವೇದಗಳನ್ನು ಓದಿದ್ರೆ ದೇವರು ಒಲಿಯೋದಿಲ್ಲ. ಹಾಡಿದ್ರೆ ಒಲಿಯೋದಿಲ್ಲ, ವೇದಗಳನ್ನು ಓದಿದ್ರೆ ಒಲಿಯೋದಿಲ್ಲ. ಒಲಿಯೋದು ಎದಕ್ಕಂದ್ರೆ ನಿರ್ಮಲವಾದ ಮನಸ್ಸನ್ನು ಇಟ್ಕೊಂಡು ಆ ಮನಸ್ಸಿನೊಳಗೆ ಯಾವುದೇ ಆಸೆ ಆಕಾಂಕ್ಷೆಗಳನ್ನು ರೋಷಗಳನ್ನು ಇಟ್ಕೊಳ್ಳಾರ್ದ ನಿರ್ಮಲವಾದ ಮನಸ್ಸಿನಿಂದ ಭಕ್ತಿಯಿಂದ ದೇವರನ್ನು ಪ್ರಾರ್ಥನೆ ಮಾಡಿದರೆ ಆ ದೇವರು ನಮಗೆ ಒಲಿತಾನ. ಎಲ್ಲ ಇಟ್ಕೊಂಡು ಏನಾರ ಪ್ರಾರ್ಥನಾ ಮಾಡಿದ್ರೆ ಅವು ಒಲಿಯಂಗಿಲ್ಲ, ಜಾಡ್ಸಿ ಒದಿತಾನ. ದೇವ್ರ ಕಡೆಯಿಂದ ನಾವು ಒದಿಸ್ಕೋಬಾರ್ದು ಅಂದ್ರೆ ನಿಮ್ಮ ಮನಸ್ಸು ಚಲೋ ಇಟ್ಕೊಂಡು ಆಸೆ ಆಮಿಷಗಳಿಂದ ದೂರ ಉಳ್ಕೊಂಡು ಪ್ರೀತಿಯಿಂದ ಭಕ್ತಿಯಿಂದ ಧ್ಯಾನವನ್ನು ಮಾಡಿದರೆ ದೇವರ ಒಲುಮೆ ಆಕ್ಕೈತಿ ಅಂತ ತಿಳ್ಕೊಂಡು ಎಲ್ಲ ದಾರ್ಶನಿಕರ ಅಭಿಪ್ರಾಯ. ಹಾಗಾಗಿ ಇನ್ನು ಮೇಲೆ ಯಾರೂ ಆಸೆ ಮಾಡಬೇಡ್ರಿ, ಆಸೆ ಮಾಡಬೇಡ್ರಿ. ನನ್ನ ಮಗಳು ನೌಕರಿ ಮಾಡ್ಬೇಕನ್ನುವಂಥ ಆಸೆಯನ್ನು ಬಿಟ್ಟು ಹಾಕ್ರಿ. ನನ್ನ ಮಗಳಿಗೆ ಚಲೋ ವರ ಸಿಗ್ಬೇಕನ್ನುವಂಥ ಆಸೆಯನ್ನು ಬಿಟ್ಟು ಹಾಕ್ರಿ. ನನ್ನ ಮಗ ನೌಕರಿ ಮಾಡ್ಬೇಕನ್ನುವಂಥ ಆಸೆ ಬಿಟ್ಟು ಹಾಕ್ರಿ. ನನಗೆ ಆಯುಷ್ಯ ಬೇಕು ಅಂತ ತಿಳ್ಕೊಂಡು ಆಸೆ ಇಟ್ಕೊಂಡು ಬದುಕಕ್ಕೆ ಹೋಗಬೇಡ್ರಿ. ಎಷ್ಟು ಆಯುಷ್ಯವನ್ನು ಭಗವಂತ ಕೊಟ್ಟಾನ ಅಷ್ಟೇ ಆಯುಷ್ಯವನ್ನು ಪ್ರೀತಿಯಿಂದ ಭಕ್ತಿಯಿಂದ ಯಾವುದೇ ಆಶೆಗಳನ್ನು ಇಟ್ಕೊಳ್ಳಾರದೆ ಬದುಕು ಬಿಟ್ಟರೆ ಅದೇ ನಿಜವಾದ ಜನ್ಮ, ನಿಜವಾದ ಸಾರ್ಥಕದ ಬದುಕು ಅಂತ ಶರಣರ ಅಭಿಪ್ರಾಯ.
ಯಾವುದೂ ಆಸೆ ಇಟ್ಕೋಬಾರ್ದಂತ, ಯಾವುದನ್ನು ಅಪೇಕ್ಷೆ ಪಡಬಾರ್ದಂತ. ಒಬ್ಬ ಹೆಣ್ಣುಮಗಳು, ಒಬ್ಬ ಮನುಷ್ಯ ಊರಾಗ ಸಾವುಕಾರ, ಒಂದಲ್ಲಂತ 3 ಮದುವೆಗಿದ್ದವ, ಒಂದಲ್ಲಂತ 3 ಆಗಿದ್ದು. 3 ಸಲುತ್ತಿದ್ದ, 3 ಪ್ರೀತಿಯಿಂದ ನೋಡ್ತಿದ್ದ. ನೋಡುವಾಗ ಒಂದು ಸಾರಿ ಆ ಸಾವುಕಾರನಿಗೆ ಎಲ್ಲಿ ಹೋಗೋದು ಬರ್ತದೆ ಅಂದ್ರೆ ವಿದೇಶಕ್ಕೆ ಹೋಗೋದು ಬರ್ತದೆ. ವಿದೇಶಕ್ಕೆ, ಅಮೇರಿಕಕ್ಕೆ ಹೋಗಬೇಕಾದ್ರೆ ಮೊದಲನೇ ಹೆಂಡತಿ, 2ನೇ ಹೆಂಡತಿ, 3ನೇ ಹೆಂಡತಿ. 1 ವಾರ ಅಲ್ಲಿ ಇರ್ತಿದ್ದ, 1 ವಾರ ಇಲ್ಲಿ ಇರ್ತಿದ್ದ, 1 ವಾರ ಇಲ್ಲಿ ಇರ್ತಿದ್ದ. ಹಿಂಗೆ ಜೀವನ ಸಾಗಿಸುವಂತ ಸಾವುಕಾರ ಒಂದು ಸಾರಿ ವಿದೇಶಕ್ಕೆ ಹೋಗಬೇಕಾದ್ರೆ ಮೊದಲನೇ ಹೆಂಡತಿಗೆ ಕೇಳ್ತಾನ, ನಾನು ವಿದೇಶಕ್ಕೆ ಹೊರಟೀನಿ, ಏನು ತರಬೇಕು? ಆಕೆ ಆಸೆಯಿಂದ ಹೇಳಿಲ್ದು, ರೀ ಅಮೇರಿಕಾದೊಳಗ ಚಲೋ ಬಟ್ಟೆ ಸಿಗುತ್ತಾವ ನೋಡ್ರಿ, ಚಂದಂದೊಂದು ಬಟ್ಟೆ ತಗೊಂಡು ಬರ್ರಿ, ಒಂದು ಡ್ರೆಸ್ ತಗೊಂಡು ಬರ್ರಿ ಅಂತ ಹೇಳಿಲ್ದಾಕೆ. ಆಕೆ ಆಸೆ ವ್ಯಕ್ತಪಡಿಸಿತ್ತು. 1ನೇ ಹೆಂಡತಿ, ಯಾವಾಗ ಚಲೋ ಬಟ್ಟೆಗಳು ಸಿಗ್ತಾವ, ಒಂದಿಷ್ಟು ಚಲೋ ಬಟ್ಟೆಗಳನ್ನು ತಗೊಂಡು ಬರ್ರಿ ಅಂತ ಹೇಳಿಲ್ದು. ಆಯ್ತು ಅಂತ ಬರ್ಕೊಂಡ. 2ನೇ ಹೆಂಡತಿ ಮನೆಗೆ ಹೋದ, ನಾನು ಅಮೇರಿಕಕ್ಕೆ ಹೊಂಟೀನಿ, ಏನು ತರಲಿ? ಆಕೆಂತಾಳ, ನನಗೊಂದು ಸುಂದರವಾದ ಡೈಮಂಡ್ ನೆಕ್ಲೆಸ್ ತಗೊಂಬರ್ರಿ ಅಂದ್ಲ ಆಕೆ. ಡೈಮಂಡ್ ನೆಕ್ಲೆಸ್ ತಗೊಂಡು ಬರ್ರಿ ಅಂದ ತಕ್ಷಣ ಬರ್ಕೊಂಡ. 3ನೇ ಹೆಂಡತಿಯ ಮನೆಗೆ ಹೋದ, ನಾನು ಅಮೇರಿಕಕ್ಕೆ ಹೊರಟೀನಿ, ಏನು ತಗೊಂಡು ಬರಲಿ ಅಂದ್ರೆ ಆಕೆ ಹೇಳ್ತಾಳ, ಮೊದಲೇ ಹೆಂಡತಿ ಹಂಗ ಬಟ್ಟೆ ತಗೊಂಬರ್ರಿ ಅನ್ನೋದಿಲ್ಲ, 2ನೇ ಹೆಂಡತಿ ಹಂಗ ಡೈಮಂಡ್ ನೆಕ್ಲೆಸ್ ತರ್ರಿ ಅನ್ನೋದಿಲ್ಲ, ನೀವು ಆರಾಮಾಗಿ ಹೋಗಿ ಬಂದ್ರೆ ಸಾಕ್ರಿ ಅಂತ ಅಷ್ಟೇ ಆಸೆ ಇಟ್ಕೊಂಡು ಕೇಳಿಕೊಂಡ್ಲಾಕಿ. ಆರಾಮ್ ಹೋಗಿ ಬಂದ್ರೆ ಸಾಕು. ಮರಳಿ ಅಮೇರಿಕದಿಂದ ಬಂದ, 3ನೇ ಮನೆ ಹೆಂಡತಿ ಮನ್ಯಾಗ ಉಳ್ಕೊಂಡು 1ನೇ ಮನೆ ಹೆಂಡತಿಗೆ ಏನು ಕಳಿಸಿದ ಅಂದ್ರೆ ಬಟ್ಟೆ ಕಳಿಸಿದ. 2ನೇ ಹೆಂಡತಿ ಮನೆಗೆ ನೆಕ್ಲೆಸ್ ಕಳಿಸಿದ. 1ನೇ ಹೆಂಡತಿ ಅಂತಾಳ, ನನ್ನ ಮನೆಗೆ ಬರುವುದಿಲ್ಲೇನು, ನಿನಗೆ ನಾನು ಬೇಕಾಗಿದ್ದಿಲ್ಲ, ನಿನ್ನ ಆಸೆ ಏನು ಅಂದ್ರೆ ಬಟ್ಟೆ ಬೇಕಾಗಿತ್ತಲ್ಲ, ಬಟ್ಟೆ ಜೊತೆ ಜೀವನ ಮಾಡುವಂತ ಅಲ್ಲೇ ಕಳಿಸಿದ, ಬಟ್ಟೆ ಕೊಟ್ಟು ಕಳಿಸಿದ. 2ನೇ ಹೆಂಡತಿ ಅಂತಾಳ, ನನ್ನ ಮನೆಗೆ ಬರುವುದಿಲ್ಲೇನು, ನಾನು ಬೇಕು ಅಂತ ನೀನು ಕರೀಲಿಲ್ಲ, ನೀನು ಕೇಳಿದ್ದೇನು ಅಂದ್ರೆ ನಿನ್ನ ಆಸೆ ಏನಿತ್ತು ಅಂದ್ರೆ ಅಮೇರಿಕದಿಂದ ಡೈಮಂಡ್ ನೆಕ್ಲೆಸ್ ಬೇಕಂತ ಹೇಳಿದ್ದೆಲ್ಲ, ನೆಕ್ಲೆಸ್ ತಗೋ, ಅಲ್ಲೇ ಇರು ನೀ. ಮತ್ತು ಆಕಿ ಮನೆಯಾಗ ಯಾಕೆ ಉಳಿತಿ ಅಂತ ಇಬ್ರು ಕೇಳಿದ್ರೆ, ಹೋಗುವಾಗ ನಿಮ್ಮಂತೆ ಆಸೆಯನ್ನು ಇಟ್ಕೊಂಡು ಅದನ್ನು ತಗೊಂಡು ಬಾ ಇದನ್ನು ತಗೊಂಡು ಬಾ ಅಂತ ಕೇಳಲಿಲ್ಲ, ಹೋಗಿ ಬಂದ್ರೆ ಸಾಕ್ರಿ ಸುರಕ್ಷಿತವಾಗಿ ಅಂತ ಇಷ್ಟೇ ಆಕೆ ಹೇಳಿಲ್ದಲ್ಲ, ಅದಕ್ಕೆ ನಾನು ಶಾಶ್ವತವಾಗಿ ಆಕಿ ಮನೆಯೊಳಗನ ಉಳಿತೀನಿ, ನಿಮ್ಮ ಮನೆಗೆ ಬರೋದಿಲ್ಲ ಅಂತ ತಿಳ್ಕೊಂಡು ಗಂಡನಾದವನು 3ನೇ ಹೆಂಡತಿ ಮನೆಯೊಳಗೆ ಹೆಂಗೆ ಉಳ್ಕೊಂಡ, ನಾವು ದೇವರ ಗುಡಿಯ ಮುಂದೆ ಕುಳಿತಾಗ ಅದನ್ನು ಕೊಡು ಭಗವಂತ ಇದನ್ನು ಕೊಡು ಭಗವಂತ ಅನ್ನುವ ಬದಲು ನಿನ್ನ ಆಶೀರ್ವಾದ ಒಂದು ಸಾಕು ಅನ್ನುವಂಥ ಭಾವ ನಮ್ಮಲ್ಲಿ ಬಂದರೆ ಸದಾಕಾಲ ನಮ್ಮ ಮನೆಯೊಳಗನೆ ಭಗವಂತ ಇರ್ತಾನೆ ಅನ್ನುವಂಥ ಭಾವ ಬರಬೇಕು. ಅಂದಾಗ ಮಾತ್ರ ಜೀವನ ಸಾರ್ಥಕ ಅನ್ನುವಂಥ ಮಾತನ್ನು ನಾವು ತಿಳ್ಕೊಳ್ತೇವೆ. ಅದಕ್ಕೆ ಯಾವತ್ತೂ ಸಹಿತ ಮನುಷ್ಯನಿಗೆ ಆಸೆ ಆಮಿಷಗಳು ಬರಬಾರ್ದು, ರೋಷಗಳು ಬರ್ತಾವೆ. ಆಸೆ ಹುಡ್ತಿ ಅಂದ್ರೆ ರೋಷ ಬರ್ತದೆ, ಆ ರೋಷದಿಂದ ಅನಾಹುತಗಳಾಗ್ತವೆ. ಅದಕ್ಕೆ ಅವೆರಡುಗಳನ್ನು ಬಿಟ್ಟು ಭಕ್ತಿ ಅನ್ನುವಂಥದ್ದನ್ನು ಇಟ್ಕೊಂಡು ಭಕ್ತಿ ಅನ್ನುವಂಥ ಕೂಸಿನ ಮುಖಾಂತರ ನಾವು ಭಗವಂತನನ್ನು ಕಾಣಬೇಕು ಅನ್ನುವಂಥದ್ದನ್ನು ನಮ್ಗೆ ಅಲ್ಲಮ ಪ್ರಭುದೇವರ ಅಭಿಪ್ರಾಯ. ಹಾಗಾಗಿ ಎಲ್ಲ ಶರಣರ ಸಿದ್ಧಾಂತಗಳೇ ಒಟ್ಟಾರೆ ನಿರ್ಮಲವಾದ ಮನಸ್ಸಿನೊಳಗ ಯಾವುದೇ ಆಸೆಗಳನ್ನು ತಂದುಕೊಳ್ಬೇಡಿ, ಸದಾಕಾಲ ಭಗವಂತನನ್ನು ಇಟ್ಕೊಂಡು ಬದುಕುವಂಥ ಕೆಲಸವನ್ನು ಮಾಡ್ರಿ ಅನ್ನುವಂಥ ಮಾತುಗಳನ್ನು ಭಾಳ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದರಂತೆ ನಾವೆಲ್ಲರೂ ಬದುಕೋಣ ಅನ್ನುವಂಥ ಮಾತುಗಳನ್ನು ಹೇಳ್ತಾ